ಆನಂದವಾಗಿ ನೆಮ್ಮದಿಯಾಗಿರಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅದಕ್ಕೋಸ್ಕರ ಸಾಕಷ್ಟು ಶ್ರಮ ತಗೊಳ್ತಾನೆ. ಅದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ನಾನು ಸಾಕಷ್ಟು ಹೇಳಿದ್ದೆ. ಆದರೆ ಬೇಸರ ಬಂದಿದೆಯೋ ಅದರಲ್ಲಿ, ಸಾಕಪ್ಪ ಏನಿದೆಯೋ ಅದು ಸಾಕು ಅನ್ನತಕ್ಕಂಥ ಬಂದಿದೆಯೋ ಅನ್ನೋದು ಬಂದಿದ್ರೇ ಅಷ್ಟಾವಧಿ ಮಹರ್ಷಿಗೆ ಅರ್ಥ ಆಗೋದು. ಇಲ್ಲಿದ್ದರೆ ಅದಕ್ಕೆ ಹೇಳ್ತಾರೆ ಮುಕ್ತಿ ಮಿಚ್ಚತಿ ಚೇತ್. ನಿಜವಾದ ಮುಕ್ತಿನೇ ಬೇಕು ಅನ್ನೋದು ಹಿಂಗಿದ್ರೆ ಯಾರಿಗೆ ಜನಕ ಮಹಾರಾಜಂಗೆ ಹೇಳ್ತಾರೆ. ಪಾಪ ಅಷ್ಟೆಲ್ಲ ಕರ್ಕೊಂಬಂದು ಆತಿಥ್ಯ ಮಾಡಿ ಸೇವೆ ಮಾಡಿ ಹೇಳಿ ಅಂದರೆ ನಿಜವಾದ ನಿಂಗೆ ಮುಕ್ತಿ ಬೇಕಾಗಿದ್ದರೆ ಅಂತಾರೆ. ಈಗಾಗಲೇ ಹೇಳಿದ್ರು ಪಂಡಿತರು ಎಷ್ಟೊಂದು ಅಧ್ಯಯನ ಮಾಡಿದರು. ಅದು ಹೆಂಡತಿ ಡೈವರ್ಸ್ ತೊಗೊಳ್ತೀನಿ ಅಂದರೆ ಅಲ್ಲಾಡೋಗ್ಬಿಟ್ರು. ನೀವು ಇಷ್ಟೆಲ್ಲ ಅಧ್ಯಯನ ಮಾಡಿದ್ದಕ್ಕೆ ಬಂದಿಂದ ಬಿಡಿಸ್ಕೊಳ್ಳೋಕ್ಕೆ, ಮತ್ತು ಹಾಗೇನು ಹೋಗ್ತೀನಿ ಅಂದರೆ ಸಂತೋಷ ಕಳಿಸ್ಕೊಳಕ್ಕೆ. ಡೈವರ್ಸ್ ಬೇಡ, ಏನು ಬೇಡ, ಹೋಗು, ಏನೇನು ಬೇಕು ಎಲ್ಲ ತೊಗೊಂಡು ಅಂತ. ಬಂಧನದಿಂದ ಬಿಡಿಸ್ಕೋಬೇಕು ಅಂತೀವಿ, ನಿಜವಾದ ಬಿಡಿಸ್ಕೊಳ್ಳೋ ಸ್ಥಿತಿ ಬಂದರೆ ಒಪ್ಪಲ್ಲ. ಆದ ಕಾರಣ ಯಾವುದೇ ಆಸೆ ಅಂದರೆ ಮೋಕ್ಷ ಬೇಕು ಅನ್ನೋದಾದರೆ ಆನಂದಕ್ಕೆ ಏನು ಮಾಡಬೇಕು ಅಂದರೆ ಏನು ಮಾಡೋಕ್ಕೆ ಹೋಗಬೇಡ, ಒಂದೇ ಒಂದು ಮಾಡು. ಏನು? ಶರೀರ ನಾನಲ್ಲ ಅನ್ನೋದು ತಿಳ್ಕೊ. ಶರೀರ ನಾನಲ್ಲ ಅನ್ನೋದನ್ನು ತಿಳ್ಕೊಂಡು ಸಾಕು. ಎಲ್ಲಿದೆ ಸಂಪುಟ ಕೃತ್ಯ ಚಿತಿ ವಿಶ್ರಾಮ್ಯ ತಿಷ್ಠತಿ. ಶರೀರವನ್ನು ಬೇರೆ ಮಾಡಿ ಅಂದರೆ ಆತ್ಮಸ್ವರೂಪ ಮತ್ತು ಶರೀರ ಇವೆರಡನ್ನು ಆಪ್ರೇಷನ್ ಮಾಡಿ ಬೇರೆ ಮಾಡೋಕ್ಕೆ ಸಾಧ್ಯವಾಗಿದ್ದರೆ ಇಷ್ಟೊತ್ತು ಕಾಲ ಮಾಡಿಬಿಟ್ಟಿರೋರು. ಯಾರು ಅಮೇರಿಕದಿಂದ ಫೋನ್ ಮಾಡಬೇಕು ಹೇಳೋದು, ಸ್ವಾಮೀಜಿ ಈ ಏನೇನು ವ್ಯವಸ್ಥೆ ಬೇಕು ಎಲ್ಲ ಮಾಡ್ಕೊಂಡಿದ್ದಾರೆ, ಈ ಸ್ವರೂಪ ನೀನು ಮಾಡೋಕ್ಕಾಗಿಲ್ಲ, ಇವರು ಏನೋ ಮಾಡೋಕ್ಕಾಗಿದ್ದು ಅದನ್ನೇನು ಮಾಡಿರೋರು ಅಂತ. ಆ ರೀತಿ ಬೇರೆ ಮಾಡಲಿಕ್ಕಾಗಲ್ಲ. ಮತ್ತೇನು? ತಾದಾತ್ಮ್ಯತೆ. ದೃಶ್ಯವಾಗಿರತಕ್ಕಂಥ ಶರೀರವನ್ನು ದೃಕ್ ಸ್ವರೂಪ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದೇ ನಾನು ಅಂತ. ಈಗ ಆ ತಾದಾತ್ಮ್ಯತೆ ಅನ್ನತಕ್ಕಂಥದ್ದು ಬಿಡಿಸ್ಕೋಬೇಕು. ಅವಿವೇಕದಿಂದ ಈ ಥರ ಆಗಿದೆ, ವಿವೇಕದಿಂದಲೇ ಬಿಡಿಸ್ಕೋಬೇಕು ಅಂದಾಗ ಶರೀರ ನಾನಲ್ಲ ಅನ್ನತಕ್ಕಂಥದ್ದು ದೃಶ್ಯ. ಅಷ್ಟೆಲ್ಲ ಅನೇಕ ವಿಧದಲ್ಲಿ ನೋಡಿದ್ದೀವಿ. ಜಾಗ್ರತೆಯಲ್ಲಿ ಇರತಕ್ಕಂಥ ಶರೀರ ನಾನಂತೀವಿ, ಮತ್ತು ಕನಸಲ್ಲಿ ಕನಸೇ ನಾನಂತೀವಿ. ಅನೇಕ ವಿಧದಲ್ಲಿ ನೋಡಿಕೊಂಡಾಗ ಶರೀರಕ್ಕೆ ನಿರ್ಲಕ್ಷ್ಯವಾದಂಥ ಸ್ವರೂಪ, ಅದರಲ್ಲಿ ನಿದ್ದೆ ಅನುಭವವನ್ನು ಯಾವ ರೀತಿ ನಿದ್ದೆ ಅನುಭವಿಸಿ ಆ ರೀತಿ ನೋಡಿಕೊಂಡಾಗ ಶರೀರ ಇಲ್ಲಿಂದ ಇರ್ತೀವಿ ನಾವು. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ, ಇಡೀ ಪ್ರಪಂಚ ಎಲ್ಲ ಇಲ್ಲೆಲ್ಲೂ ಇದ್ದೀನಿ ಅಂದಾಗ ಅದೇ ನಮ್ಮ ಸ್ವರೂಪ ಅನ್ನತಕ್ಕಂಥದ್ದು ನಿಶ್ಚಯವಾದರೆ ಇನ್ನು ಸುಖವಾಗಿರ್ತೀಯ ಅಂತಾರೆ. ಮತ್ತು ಮುಂದಕ್ಕೆ ಯಾವಾಗ ಶರೀರ ನಾನಲ್ವೋ ಅವಾಗ ಮುಂದಕ್ಕೆ ಇದನ್ನು ಆಫ್ ಮಾಡ್ತೀನಿ. ಆಫ್ ಆಗಿದೆ. ಮುಂದಿನ ಶ್ಲೋಕದಲ್ಲಿ ಅಷ್ಟಾವಕ್ರ ಉವಾಚ ನ ತ್ವಂ ವಿಪ್ರಾದಿಕೋ ವರ್ಣಃ ನಾಶ್ರಮೀನಾಕ್ಷ ಗೋಚರಃ ಅಸಂಗೋಸಿ ನಿರಾಕಾರಃ ವಿಶ್ವಸಾಕ್ಷಿ ಸುಖೀ ಭವ. ನ ತ್ವಂ ವಿಪ್ರಾದಿಕೋ ವರ್ಣಃ ನಾಶ್ರಮೀನಾಕ್ಷ ಗೋಚರಃ ಅಸಂಗೋಸಿ ನಿರಾಕಾರಃ ವಿಶ್ವಸಾಕ್ಷಿ ಸುಖೀ ಭವ. ಬೇಗ ಬಂದು ಮಾಡಬೇಕು, ಮಧ್ಯ ಮಾಡಬಾರ್ದು. ಯಾವಾಗ ಶರೀರ ಅನ್ನತಕ್ಕಂಥ ನಾನಲ್ವೋ ಮತ್ತು ಚಿದ್ರೂಪ ಸಾಕ್ಷಿ ಸ್ವರೂಪ ಶರೀರಕ್ಕೆ ವಿಲಕ್ಷಣವಾದ ಸ್ವರೂಪ ಅನ್ನತಕ್ಕಂಥ ಬಂತು, ಇನ್ನು ನೀನು ನ ತ್ವಂ ವಿಪ್ರಾದಿಕೋ ವರ್ಣಃ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕಂಥ ಭಾಗ ಮಾಡ್ಯಾರೆ. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಮಾಡಿರೋದು ನಿಜವಾಗಿ ಏನು ತಪ್ಪಿಲ್ಲ. ಸಮಾಜವನ್ನು ಸುವ್ಯವಸ್ಥಿತವಾಗಿ ಇಟ್ಲಿಕ್ಕೋಸ್ಕರ ಮಾಡಬೇಕು. ಸಮಾಜವನ್ನು ಕೆಡಿಸಿ
ಭೇದ ಭಾವಗಳನ್ನು ತಗೊಂಬಂದು ಒಬ್ಬರು ಯುದ್ಧ ಮಾಡಬೇಕು ಅಂತಕ್ಕೋಸ್ಕರ ಮಾಡಲಿಲ್ಲ. ಬಟ್ ಅದನ್ನ ಯಾರು ಎಷ್ಟೆಷ್ಟು ಮಹಾತ್ಮರು ಅರ್ಥ ಮಾಡ್ಕೊಳ್ಳಿಲ್ಲ. ಇವಾಗ ಎಲ್ಲರೂ ಒಂದು ಮಾಡ್ತೀವಿ ಅಂತ ಪ್ರಯತ್ನ ಮಾಡೋದು ದೃಷ್ಟಾಂತಕ್ಕೆ ತಗೊಂಡು ಅದು ಒಳ್ಳೆಯ ಉದ್ದೇಶನೇ. ಬಸವಣ್ಣವರು ಎಲ್ಲರೂ ಒಂದೇ ಮಾಡ್ತೀವಿ ಅಂತ ಲಿಂಗ ಕಟ್ಟೋದು, ರೇಣುಕಾಚಾರ್ಯ ಅನ್ನತಕ್ಕಂಥದ್ದು ಯಾವುದೇ ಭೇದ ಭಾವ ಅನ್ನತಕ್ಕ ಇಲ್ಲ ಅಂತಂದ್ಬಿಟ್ಟು ಏನೋ ಒಂದು ಗ್ರಂಥನೂ ಬರ್ದಿದ್ದಾರೆ. ಆಯಿತು, ಇವಾಗ ಏನಾಗಿದೆ, ಅವರಲ್ಲೇ ಮತ್ತೆ ಭೇದ. ಗೌಡಲಿಂಗಾಯತು, ಜಂಗಮರು ಎಷ್ಟೊಂದು ನಿಜ. ಆ ರೀತಿ ಎಲ್ಲರೂ ಒಂದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಎಲ್ಲರೂ ಒಂದೇ, ಎಲ್ಲಿ ಆ ಸ್ವರೂಪ ಸ್ಥಿತಿನ ಎಲ್ಲರೂ ಒಂದೇ. ಅದು ಅರ್ಥ ಮಾಡಿಕೊಂಡ್ರೆ ಯಾರು ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆಲ್ಲರೂ ಒಂದೇ ಅಂತ ಕಾಣುತ್ತೆ. ಇಲ್ಲದೇ ಇರತಕ್ಕಂಥವ್ರಿಗೆ ಈ ಭೇದ ಭಾವ ಅನ್ನತಕ್ಕಂಥ ಯಾಕೆ ಮಾಡೋದು ಅಂದರೆ, ಯಾರಿಗೆ ಯಾವ ಗುಣ ಅನ್ನತಕ್ಕಂಥ ಇದೆಯೋ ಅದರ ಪ್ರಕಾರ ಕೆಲಸ ಮಾಡಬೇಕು. ಅವನು ಗುಣ ಅನ್ನತಕ್ಕಂಥದ್ದು ಯಾವುದೋ ಗುಣ ಇದೆ, ಯಾವುದೋ ಕೆಲಸ ಕೊಡ್ತೀವಿ ಅಂದರೆ ಸರಿ ಹೋಗಲ್ಲ. ಮತ್ತು ಕೆಲಸ ಮಾಡತಕ್ಕ ಇಚ್ಛೆನೂ ಇರಬೇಕು. ಬಟ್ ಇದು ಎಲ್ಲರಲ್ಲೂ ಒಂದೇ ಇಲ್ಲ, ಭೇದ ಭಾವ ಅನ್ನತಕ್ಕಂಥದ್ದು ಬಂದಿದೆ. ಯಾವ ರೀತಿ ಬಂತು ಈ ಭೇದ ಭಾವ ಅನ್ನತಕ್ಕಂಥದ್ದನ್ನು ಶಂಕರಾಚಾರ್ಯರು ಭಗವದ್ಗೀತೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾರೆ. ಯಾಕೆಂದರೆ ಈ ಭಗವದ್ಗೀತೆಯಲ್ಲಿ ವರ್ಣಾಶ್ರಮ ಧರ್ಮ ಅನ್ನತಕ್ಕಂಥದ್ದು ಏನಿದೆಯೋ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ನಾವು ಬದಲಾವಣೆ ಮಾಡಿಕೊಂಡಂದರೆ ಬ್ರಾಹ್ಮಣನಾಗಿ ದೀಕ್ಷೆ ತಗೊಳ್ಳೋದಾಗಲಿ ಅಥವಾ ಕ್ರಿಶ್ಚಿಯಾನಿಟಿ ದೀಕ್ಷೆ ತಗೊಳ್ಳೋದಾಗಲಿ ಆ ರೀತಿ ಅಲ್ಲ. ಆ ಗುಣ ಬದಲಾವಣೆ ಅನ್ನತಕ್ಕಂಥ ಬಂದು ಗುಣಾತೀತನಾಗಿ ನಿಂತರೆ ಆವಾಗ ಅಷ್ಟಾತ್ರ ಮಹರ್ಷಿಗಳು ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಮೊದಲು ಈ ವರ್ಣಾಶ್ರಮದಲ್ಲಿ ಯಾವ ರೀತಿ ಆಯಿತು, ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು, ಯಾವ ರೀತಿ ಅದನ್ನು ಹೊರಗೆ ಬರಬೇಕು ಅನ್ನತಕ್ಕಂಥ ನೋಡಿ ಆಮೇಲೆ ಈ ಶ್ಲೋಕಕ್ಕೆ ಅರ್ಥವನ್ನು ನೋಡೋಣ. ಈಗ 3ನೇ ಅಧ್ಯಾಯದಲ್ಲಿ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಂ ಕಿಂ ಕರಿಷ್ಯತಿ. ಪ್ರಕೃತಿ ಅನ್ನತಕ್ಕಂಥ ಏನಿದೆಯೋ ಅದ್ರ ಪ್ರಕಾರನೇ ವ್ಯವಹಾರ ಮಾಡ್ತಾನೆ. ನೀನು ನಿಗ್ರಹ ಏನು ಕೆಲಸ ಮಾಡಲ್ಲ ಅಂತಾರೆ. ಅಂದಮೇಲೆ ನಿಗ್ರಹ ಮಾಡಬಾರ್ದು ಅಂದ್ರೆ ಅದು ಮುಂದಕ್ಕೆ ಬರುತ್ತೆ. ಮತ್ತು ಪ್ರಕೃತಿ ಅಂದ್ರೇನು ಅಂದರೆ ಪೂರ್ವಕೃತ ಧರ್ಮಾಧರ್ಮಾದಿ ಸಂಸ್ಕಾರ ವರ್ತಮಾನ ಜನ್ಮದವು ಅಭಿವ್ಯಕ್ತ ಪ್ರಕೃತಿ. ಅನೇಕ ಜನ್ಮಗಳಲ್ಲಿ ಧರ್ಮ ಅಧರ್ಮ ಪಾಪ ಪುಣ್ಯ ಅನ್ನತಕ್ಕಂಥ ಏನು ವ್ಯವಹಾರ ಮಾಡ್ಕೊಂಡು ಬಂದಿದ್ದೀವೋ ಅದು ಸಂಸ್ಕಾರ ಅನ್ನತಕ್ಕ ನಮ್ಮಲ್ಲಿದೆ. ಅದರಲ್ಲಿ ಕೆಲವು ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡಿವೆ. ಆದರೂ ಫಲವನ್ನು ಅನುಭವಿಸ್ಲಿಕ್ಕೆ ಈ ಶರೀರ ಬಂದಿದೆ. ಸೊ ಯಾವ ಸಂಸ್ಕಾರ ಅನ್ನತಕ್ಕಂಥ ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆಯೋ ಅದ್ರ ಪ್ರಕಾರ ಸ್ವಭಾವ ಇರುತ್ತೆ, ಪ್ರಕೃತಿ ಇರುತ್ತೆ ಹೊರತು ಅದನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ. ಅಂದರೆ ಆ ಸ್ವಭಾವ ಇಲ್ಲದೆ ಆ ಪ್ರಕೃತಿ ಇಲ್ಲಿರೋ ಈ ಜಗತ್ತಿಗೆ ಬರ್ತೀನಿ ಸಾಧ್ಯವಿಲ್ಲ. ಆಮೇಲೆ ಬದಲಾಯಿಸ್ಕೊಂಡ್ರೂ ಏನು ಅನುಭವಿಸ್ಲಿಕ್ಕೋಸ್ಕರ ಶರೀರ ಬಂದಿದೆಯೋ ಅದನ್ನು ಅನುಭವಿಸ್ಲೇಬೇಕಾಗುತ್ತೆ. ಯಾರೋ ಒಬ್ಬರು ಲಂಡನ್ನಲ್ಲಿ ಕೆಲಸದಲ್ಲಿದ್ದರು. ಆಮೇಲೆ ಅಲ್ಲೇ ಒಂದಷ್ಟು ಫ್ಯಾಕ್ಟ್ರಿಗಳು ಅದೆಲ್ಲ ಮಾಡಿಕೊಂಡು ಒಳ್ಳೆ ಅನುಕೂಲವಾಗಿದ್ದರು. ಅದೇನು ಅನ್ನಿಸ್ತು ಅವ್ರಿಗೆ, ಒಂದು ಸಲ ಕುಟುಂಬನ ಕರ್ಕೊಂಡು ಡೆಲ್ಲಿಗೆ ಬಂದರು. ಆ ಡೆಲ್ಲಿ ಏರ್ಪೋರ್ಟಲ್ಲಿ ಆಕೆ ಕೈಗೆ ಶ್ರೀಮಂತಿಯವ್ರ ಕೈಗೆ ಒಂದೇನೋ ಪೇಪರ್ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ರು. ಎಲ್ಲಿ ಹೋದರೂ ಏನೋ ಗೊತ್ತಾಗಲಿಲ್ಲ. ಆಕೆದು ಏನಿದು ಕರ್ಕೊಂಬಂದರು, ಸಂತೋಷವಾಗಿ ಕರ್ಕೊಂಬಂದರು. ಈ ಪೇಪರ್ ಕೊಟ್ಟು ಹೊಟ್ಟೋಗ್ಬಿಟ್ರು. ಎಲ್ಲಿ ಹೋದರೂ ಏನೋ ಗೊತ್ತಾಗಲಿಲ್ಲ. ಯಾಕೆ ಹೇಳ್ತಿದ್ದೆ, ಇದನ್ನು ಏನು ಅನುಭವಿಸ್ಲಿಕ್ಕೋಸ್ಕರ ಬಂದಿದೆಯೋ ಅದು ತಪ್ಪಿಸ್ಲಿಕ್ಕೆ ಆಗಲ್ಲ ಅನ್ನೋಕ್ಕೋಸ್ಕರ ಹೇಳ್ತಿದ್ದೆ. ಮತ್ತೆ ಆಕೆಗೆ ಸಿಗಲಿಲ್ಲ ಅವರು. ಸರಿ, ಆಕೆ ಮತ್ತೆ ಲಂಡನ್ಗೆ ಹೋಗಿ ಅಲ್ಲಿ ವ್ಯವಹಾರ ಎಲ್ಲ ಕ್ಲೋಸ್ ಮಾಡಿಕೊಂಡು ಮತ್ತೆ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಬಂತು. ಇವಾಗ ಇರ್ಬೋದಲ್ಲಿ ಬೆಂಗಳೂರಲ್ಲಿ ಇರ್ಬೋದು ಬಂದರು. ಆಮೇಲೆ ಇವರೆಲ್ಲಪ್ಪ ಹೋದರು ಅಂದರೆ ಋಷಿಕೇಶ್ಗೆ ಹೋದರು. ಋಷಿಕೇಶಲ್ಲಿ ಶಿವಾನಂದಾಶ್ರಮಲ್ಲಿ ಅಲ್ಲಿ ಸನ್ಯಾಸಿಯಾಗಿ ಇದ್ಬಿಡೋಣ ಅಥವಾ ಋಷಿಕೇಶ ಸನ್ಯಾಸಿಯಾಗಿ ಇರೋಣ, ಯಾವುದೋ ಒಂದು ಆಶ್ರಮದಲ್ಲಿ ಕಟ್ಟೆ ಹಾಕೋಣ ಅಂತ ಹೋದರು.
ಅಲ್ಲಿ ಹೋದರೆ ಒಂದು ಸ್ವಲ್ಪ ದಿವಸಕ್ಕೆ ಯಾರೋ ಹೇಳಿದ್ರು, ವೇದಾಂತ ಬೇಕು ಅಂದರೆ ನೀವು ಇಲ್ಲಿ ಯಾಕೆ ಬಂದ್ರಿ, ಹೊಳೆ ನರಸೀಪುರಕ್ಕೆ ಹೋಗಿ, ಅಲ್ಲಿ ನಿಜವಾದಂಥ ವೇದಾಂತ ಇದೆ. ನಿಜವಾಗಿ ಇವತ್ತಿನ ದಿವಸ ಯಾರನ್ನು ಅಭಿಮಾನ ಬಿಟ್ಟು ವೇದಾಂತ ಅದ್ವೈತ ಅನ್ನೋದು ಅನುಭವ ತಂದ್ಕೋಬೇಕು ಅಂದರೆ ಹೊಳೆ ನರಸೀಪುರ ಸಾಹಿತ್ಯ ಬಿಟ್ಟರೆ ಮತ್ತಿನ್ಯಾವ ಸಾಹಿತ್ಯನೂ ಇಲ್ಲ, ಬರೀ ಶಬ್ದಗಳೇ ಹೇಳಿದ್ರೆ ಒಪ್ಪಲ್ಲ ಅಷ್ಟೇ. ಅದರಲ್ಲಿ ಏನೋ ದೋಷ, ಯಾವ ದೋಷವೂ ಇಲ್ಲ. ಆ ಅನುಭವಪೂರ್ವಕವಾಗಿ ಶ್ರುತಿ ಭಾಷ್ಯ ಅನುಭವ ಆ ರೀತಿ ನೋಡಿದ್ರೆ ಶುದ್ಧವಾದಂಥ ವಿಚಾರ ಅದು. ಇಲ್ಲಿ ಅಲ್ಲಿ ಹೋಗಿ ಇಲ್ಲಿ ಯಾಕೆ ಬಂದ್ರಿ ಅಂದರು. ಅವರು ಮತ್ತೆ ಹೊಳೆ ನರಸೀಪುರಕ್ಕೆ ಬಂದರು. ಸರಿ, ಅಲ್ಲಿ ಆಶ್ರಮದಲ್ಲಿದ್ದರು. ಯಾವುದೇ ಆಶ್ರಮದಲ್ಲಿ ಯಾರನ್ನು ಅಷ್ಟನ್ನಾಗಿ ಇರ್ಲಿಕ್ಕೆ ಬಿಡೋಲ್ಲ. ಅಲ್ಲಿ ಯಾಕೆ ಇರೋಕ್ಕಾಗಲಿಲ್ಲ. ಮತ್ತೆ ಅಲ್ಲಿಂದ ಮತ್ತೆ ಹರಿದ್ವಾರ್ಗೆ ಹೋದರು. ಹರಿದ್ವಾರ್ಗೆ ಹೋಗಿ ಅಲ್ಲಿ ಒಂದು ರೂಮ್ ಮಾಡಿಕೊಂಡು ದಿವಸ ಗಂಗಾನದಿಯಲ್ಲಿ ಸ್ನಾನ ಮಾಡಿಕೊಂಡು ತಮ್ಮ ಜಪ ತಪ್ಪ ಎಲ್ಲ ಮಾಡಿಕೊಂಡು ಅಲ್ಲಿ ಯಾರನ್ನ ಶ್ರವಣ ಹೇಳ್ತಿದ್ರೆ ಕೇಳಿಕೊಂಡು ಸನ್ಯಾಸಿಯಾಗಿ ಇರೋಣ, ಇನ್ನೂ ದೀಕ್ಷೆ ತೊಗೊಂಡಿರಲಿಲ್ಲ, ವೈಟ್ ಡ್ರೆಸ್ಸಲ್ಲಿದ್ದರು, ಇಲ್ಲೇ ಕತೆ ಹಾಕ್ಬಿಡೋಣ ಅಂತ ಹರಿದ್ವಾರವಾಗಿ ಸೆಟ್ಲಾದರು. ಒಂದು ದಿವಸ ಹರಿದ್ವಾರಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೋದರು, ಪ್ಯಾರಾಲಿಸಿಸ್ ಆಗಿಬಿಡ್ತು. ಮುಳುಗಾಕಿದ್ರು, ಪ್ಯಾರಾಲಿಸಿಸ್ ಆಯಿತು. ಅವಾಗ ಯಾರನ್ನು ನೋಡಿ ನಾಲಿಗೆ ಎತ್ತಾಕಿದ್ರು. ಎತ್ತಾಕಿ ಮತ್ತೆ ಇನ್ಯಾರೋ 2-3 ಜನ ಸೇರಿ ತೊಗೊಂಡಾಗ ಆಸ್ಪತ್ರೆಗೆ ಹಾಕಿದ್ರು. ಹರಿದ್ವಾರಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ. ಆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಯಾರು ನೋಡ್ಕೊಳ್ತಿಲ್ಲ, ಸುಮ್ಮನೆ ಬಿದ್ದಿದೆ ಮಂಚಿನ ಮೇಲೆ, ಇವ್ರು ಮಾತಾಡೋಕ್ಕಾಗಲ್ಲ. ಆವಾಗ ಯಾರನ್ನು ನೋಡಿ ಯಾರು ಇವರು ಏನು ಅಂತೆಲ್ಲ ವಿಚಾರ ಮಾಡಿ ಯಾರು ಗೊತ್ತಿಲ್ಲ, ಅವ್ರು ಮಾತಾಡಲ್ಲ ಅಂದ್ಬಿಟ್ಟು ಕೊನೆಗೆ ಎಲ್ಲಿ ಇದಾಯಿತು ಅಂತ ನದಿ ಹತ್ರ ಆಯಿತು ಅಂದರೆ ಆ ನದಿ ಹತ್ರ ಹೋಗಿ ಇವಾಗ ಪ್ಯಾರಾಲಿಸಿಸ್ ಆಯ್ತಲ್ಲ ಒಬ್ಬರಿಗೆ, ಅವ್ರು ಎಲ್ಲಿಂದ ಬರೋರು ಅಂತೆಲ್ಲ ವಿಚಾರಿಸಿ ಇಂಥ ರೂಮಿಂದ ಬರೋರು ಅಂದರೆ ಆ ರೂಮಲ್ಲಿ ಬೀಗ ಹೊಡೆದು ಬಾಗಿಲು ತೆಗೆದು ನೋಡಿದ್ರೆ ಒಂದು ಫೋನ್ ನಂಬರ್ ಸಿಕ್ತು. ಆ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಅದು ಬೆಂಗಳೂರಲ್ಲಿ ಅವ್ರು ಶ್ರೀಮತಿಯವ್ರದ್ದು. ಅವರೇ ಈ ಥರ ಆಗ್ಬಿಟ್ಟಿದೆ, ಯಾರು ನೋಡೋರಿಲ್ಲ ಅಂದರೆ ಆವಾಗ ಎಷ್ಟೋ ವರ್ಷಗಳಾಗಿತ್ತಾಗಲೇ ಆವಾಗ ಆಕೆ ಬಂದು ಮತ್ತೆ ಬೆಂಗಳೂರಿಗೆ ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡ್ರು. ಅಂದರೆ ಏನು ಅನುಭವಿಸ್ಬೇಕಾಗಿತ್ತೋ ಅದು, ಅಂದರೆ ಇಲ್ಲಿ ಸನ್ಯಾಸ ತಗೊಳ್ಳತಕ್ಕಂಥದ್ದು ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಮತ್ತು ಮೋಕ್ಷ ಇವೆರಡು ಪುರುಷ ಪ್ರಯತ್ನ. ಅರ್ಥ ಕಾಮ ಏನು ಅನುಭವಿಸ್ಬೇಕಾಗಿದೆಯೋ ಅದು ಪ್ರಾರಬ್ಧ, ಅದು ನಮ್ಮ ಪ್ರಕೃತಿ ಪ್ರಕಾರನೇ ಆಗುತ್ತೆ. ಅದನ್ನೇ ಮತ್ತೊಂದು ವಾಕ್ಯದಲ್ಲಿ 18ನೇ ಅಧ್ಯಾಯದಲ್ಲಿ ಜನ್ಮಾಂತ ಕೃತ ಸಂಸ್ಕಾರ ಪ್ರಾಣಿನ ವರ್ತಮಾನ ಜನ್ಮನಿ ಸ್ವಕಾರ್ಯಾಭಿಮುಖತ್ವೇನ ಅಭಿವ್ಯಕ್ತ ಸ್ವಭಾವ. ಅವನ ಸ್ವಭಾವ ಪ್ರಕೃತಿ ಪ್ರಕಾರ ಅಂತ ಅಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳಿ ಸ್ವಭಾವದ ಪ್ರಕಾರನೇ ಕೆಲಸ ಮಾಡ್ತಾನೆ ಅಂದಾಗ, ಸ್ವಭಾವ ಅಂದೇನಪ್ಪ ಅಂದರೆ ಅನೇಕ ಜನ್ಮಗಳು ಮಾಡಿರ್ತಕ್ಕಂಥ ಕರ್ಮ ಸಂಸ್ಕಾರ ಏನಿದೆಯೋ ಅದು ಈ ಜನ್ಮದಲ್ಲಿ ಸ್ವಕಾರ್ಯಾಭಿಮುಖತ್ವೇನ ಅವನು ಯಾವ ಕಾರ್ಯ ಮಾಡಬೇಕು, ಏನು ಮಾಡಬೇಕು ಅನ್ನತಕ್ಕಂಥದ್ದಲ್ಲಿ ಇವಾಗ ವ್ಯಕ್ತವಾಗುತ್ತೆ. ಅದನ್ನು ಸಂಸ್ಕಾರ ಪ್ರಾರಬ್ಧ ಅಂತ ಹೇಳ್ತಾರೆ. ಅದರ ಪ್ರಕಾರ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅನ್ನತಕ್ಕಂತಂದರೆ ಆ ಜನ್ಮ ಸಂಸ್ಕಾರ ಏನಿದೆಯೋ ಅದರ ಪ್ರಕಾರ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅನ್ನತಕ್ಕಂಥ ವಿಭಾಗ ಮಾಡಿದ್ದಾರೆ. ಯಾತಕ್ಕೋಸ್ಕರ ಮಾಡಿದ್ರು, ಅವನಿಗೆ ಏನು ಸ್ವಭಾವ ಇದೆಯೋ ಏನು ಗುಣ ಇದೆಯೋ ಆ ರೀತಿಯ ಅಂತ ಕರ್ಮ ಮಾಡಬೇಕು, ಅವಾಗಲೇ ಸಾಧ್ಯ. ಇಲ್ಲ ಅಂದರೆ ಇವಾಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, 7-8 ಆಗುತ್ತೆ, ಅಲ್ಲ ಏನು ಕಂಟಿನ್ಯೂ ಮಾಡಲ್ಲ, ಸುಮ್ಮನೆ ಹೇಳ್ತೀನಿ, ದೃಷ್ಟಾಂತಕ್ಕೆ ಹೇಳ್ತೀನಿ ಅಷ್ಟೇ. 8:15 ಕಂಟಿನ್ಯೂ 8:15 ಆಯಿತು, ಹೌದಾ? ಮುಗೀಲಿಲ್ಲ. ಯಾಕೆಂದರೆ ಕೆಲವರೆಲ್ಲ ಕೇಳಿದರು ಇನ್ನೊಂದು ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡಿ ಚೆನ್ನಾಗಿರುತ್ತೆ ಅಂತ ಕೇಳಿದರು. ಅದಕ್ಕೋಸ್ಕರ ನಾನು ಮುಂದುವರಿಸ್ತೆ ಅಂತ ಇಟ್ಕೊಂಡು ಒಂದು 15 ನಿಮಿಷ ಮಾಡಿ, ಅರ್ಧ ಗಂಟೆ ಮಾಡಿ, 1 ಗಂಟೆ ಹೇಳಿದ್ರು ಹೇಳ್ಬೋದು. ಅಷ್ಟೇನು ಬೇಡ ಸ್ವಾಮೀಜಿ, 5 ನಿಮಿಷ ಇಲ್ಲೊಂದು ಬೆಲ್ಲದ ಮೂಟೆ ಇದೆ, ಇದನ್ನು ತೆಗೆದು ಅಲ್ಲಿ ಇಟ್ಬಿಡಿ ಸಾಕು. ಆ ಮೂಟೆ ತೆಗೆದು ಅಲ್ಲಿ ಇಟ್ಬಿಡಿ ಅಂದರೆ ಈ ಸ್ವಾಮಿ ಮೂಟೆ ತೆಗೆದಲ್ಲಿ ಇಡೋಕ್ಕಾಗುತ್ತೋ? ಶಕ್ತಿ ಇದ್ದರೆ ಶಾರೀರಿಕವಾಗಿ ಅಷ್ಟು ಇದು ಮಾಡ್ಬೋದು, ಬಟ್ ಸ್ವಾಮೀಜಿ ಅದನ್ನು ಮಾಡೋಕ್ಕಾಗಲ್ಲ. ಶಾರೀರಿಕ ಶಕ್ತಿ ಅಂತ ಅಷ್ಟಿಲ್ಲ. ಇನ್ನೊಂದು ಗಂಟೆ ಪ್ರವಚನ ಹೇಳಿ ಅಂತ ಹೇಳ್ಬೋದು, ಅದು ಅಭ್ಯಾಸ ಇಲ್ಲ, ಶಾರೀರಿಕ ಶಕ್ತಿನ ಮಾಡೋಕ್ಕಾಗಲ್ಲ. ಆದ ಕಾರಣ ಯಾವ ಒಂದು ಕರ್ಮ ಮಾಡಲಿಕ್ಕೆ ಸಾಧ್ಯವೋ
ಸ್ವಭಾವ ಪ್ರಕಾರ, ಪ್ರಕೃತಿ ಪ್ರಕಾರ, ಅದ್ರ ಪ್ರಕಾರನೇ ಕರ್ಮ ಮಾಡಬೇಕು ಅನ್ನೋದಕ್ಕೋಸ್ಕರ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕ ವಿಭಾಗವನ್ನು ಮಾಡೋರು. ಯಾವಾಗಲೂ ಮಹಾಭಾರತದಲ್ಲಿ ಕೂಡ ಒಂದು ಮಾತು ಬರುತ್ತಂತೆ, ಏನು, ಜನ್ಮತಃ ಅವನಿಗೆ ಏನು ಗುಣ ಇರುತ್ತೋ ಆ ವರ್ಣಕ್ಕೆ ಹಾಕೋರು. ಅಂದರೆ ಸಾತ್ವಿಕ ಅಂತ ಗುಣ ಪ್ರಾಧಾನ್ಯ ಇದೆ ಬ್ರಾಹ್ಮಣ ಇದಕ್ಕೆ ಹಾಕೋರು. ಅವನು ಯಾವುದೇ ಕುಟುಂಬದಲ್ಲಿ ಹುಟ್ಟಿರಲಿ, ಬ್ರಾಹ್ಮಣ ಇರ್ತವಳು, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ರಜೋಗುಣ ಇದ್ದರೆ ಮತ್ತೆ ಬೇರೆ ಬದಲಾಯಿಸೋರು. ಈ ಥರ ಮತ್ತೆ ಯಾವ ಬದಲಾಯಿಸೋ ಗೊತ್ತಿಲ್ಲ. ಇವಾಗ ಬರ್ತಾವತ್ತೇನಾಯಿತು, ಆ ಕುಟುಂಬದಲ್ಲಿ ಹುಟ್ಟಬೇಕಾದ್ರೆ ಆ ಗುಣ ಇದ್ರೇ ಆ ಕುಟುಂಬಕ್ಕೆ ಬರ್ತಾನೆ, ಇಲ್ಲ ಅಂದರೆ ಬರೋಲ್ಲ ಅಂದ್ಬಿಟ್ಟು ಜನ್ಮತಃ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಮಾಡಲಿಕ್ಕೆ ಶುರು ಮಾಡಿದ್ರು. ಸರಿ, ಬರ್ತಾ ಇವಾಗ ಯಾವುದು ಸರಿಯಾಗಿ ಅಡ್ಜಸ್ಟ್ ಆಗ್ತಿಲ್ಲ. ಆದರೆ ನಾವು ಏನು ಗುಣ ಇದೆಯೋ ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಗುಣಾತೀತನಾಗಿ ಆಮೇಲೆ ಅಷ್ಟಾರ್ಥ ಮಹರ್ಷಿ ಶ್ಲೋಕನ ನೋಡಬೇಕಾಗುತ್ತೆ. ಈಗ ಬ್ರಾಹ್ಮಣ ಅಂದ್ರೆ ಯಾರಪ್ಪ? ಸ್ವಭಾವ ಅಂದ್ರೇನು? ಈಶ್ವರ ಪ್ರಕೃತಿ ತ್ರಿಗುಣಾತ್ಮಿಕ ಮಾಯ. ಅಂದರೆ ಈಶ್ವರನ ಪ್ರಕೃತಿನಲ್ಲಿ ಏನಿದೆಯೋ ಸತ್ವ ರಜಸ್ ತಮೋ ಗುಣ ಅನ್ನತಕ್ಕಂಥದ್ದಿದೆ. ಅದು ಈ ಶರೀರದಲ್ಲಿ ಅಂದರೆ ಈ ಅಂತಃಕರಣದಲ್ಲಿ ನಮ್ಮ ಸಂಸ್ಕಾರ ಪ್ರಕಾರ ಆ ಗುಣ ಅನ್ನತಕ್ಕಂಥ ವ್ಯಕ್ತವಾಗುತ್ತೆ. ಆದ ಕಾರಣ ಬ್ರಾಹ್ಮಣ ಸ್ವಭಾವಸ್ಯ ಸತ್ವಗುಣ ಪ್ರಭಾವ ಕಾರಣಂ. ಬ್ರಾಹ್ಮಣ ಅಂದರೆ ಸತ್ವಗುಣ ಪ್ರಾಧಾನ್ಯ. ಅವರಲ್ಲಿ ತಮೋಗುಣ ರಜೋಗುಣ ಇರುತ್ತೆ, ಸತ್ವಗುಣ ಅನ್ನತಕ್ಕಂಥ ಪ್ರಾಧಾನ್ಯ. ಆದಷ್ಟು ಅಧ್ಯಯನ ಮಾಡತಕ್ಕಂಥದ್ದು, ಧಾರ್ಮಿಕವಾದಂಥ ಆಚಾರದಲ್ಲೇ ಜೀವನ ಮಾಡತಕ್ಕಂಥದ್ದು, ಶಾಸ್ತ್ರ ಪ್ರಕಾರ ಯಾವ ರೀತಿ ಇದ್ದರೂ ಆ ರೀತಿ ಬ್ರಾಹ್ಮಣರು ಕಾಣೋದು ಇಲ್ಲ. ಎಲ್ಲ ಇದರಲ್ಲೂ ಅಷ್ಟೇ. ಹೌದಾ? ಯಾರನ್ನು ಭಿಕ್ಷೆ ಬಿಡಕ್ಕೆ ಹೋಗ್ತಿರ್ಲಿಲ್ಲ, ತಮ್ಮ ಸಮಸ್ಯೆಗೋಸ್ಕರ ಯಾವ ರಾಜ ಮಹಾರಾಜನ ಹತ್ರ ಹೋಗ್ತಿರ್ಲಿಲ್ಲ. ರಾಜ ಮಹಾರಾಜರು ಬ್ರಾಹ್ಮಣ ಹತ್ರ ಬರೋ ತಮ್ಮ ಸಮಸ್ಯೆ ಪರಿಹಾರಕ್ಕೋಸ್ಕರವಾಗಿ ಇವ್ರು ಯಾವುದಕ್ಕೂ ಹೋಗ್ತಿಲ್ಲ. ಆಹಾರ ತಗೋಬೇಕಾದ್ರೆ ಯಜ್ಞಾಗಲಿ ಕರ್ಮ ಅನ್ನತಕ್ಕಂಥ ಮಾಡಿ ಅಲ್ಲಿ ಗುಣಿತಕ್ಕಂಥ ಪ್ರಸಾದವನ್ನು ತಗೊಳ್ಳೋರು. ಒಂದು ವೇಳೆ ಆ ಪ್ರಸಾದ ಸಿಗಲಿಲ್ಲ ಅಂದರೆ ತಾವು ಯಾರನ್ನ ಮನೆಗೆ ಬಂದು ಕೊಟ್ಟರೆ ತಗೊಳ್ಳೋರು. ಅದೂ ಸಿಗಲಿಲ್ಲ ಅಂದರೆ ಎಲ್ಲನ ಹೊಲದಲ್ಲೋ ಕಣದಲ್ಲೋ ಹೋಗಿ ಆ ಏನೋ ಸ್ವಲ್ಪ ಕಾಳುಗಳು ಆರಿಸ್ಕೊಂಬಂದು ತಿನ್ನೋರು, ನೆಮ್ಮದಿಯಾಗಿರೋರು. ಸಾತ್ವಿಕವಾಗಿರತಕ್ಕಂಥ ಗುಣ ಹೌದಾ? ಮತ್ತು ಸ್ವಭಾವ ತಥಾ ಕ್ಷತ್ರಿಯ ಸ್ವಭಾವಸ್ಯ ಸತ್ವೋಪಸರ್ಜನ ರಜಃಪ್ರಭವ. ರಜೋಗುಣ ಅನ್ನತಕ್ಕಂಥ ಜಾಸ್ತಿ ಇದೆ. ಮತ್ತು 2ನೇ ಸ್ಥಾನದಲ್ಲಿ ಸತ್ವಗುಣ ಅನ್ನತಕ್ಕಂಥದ್ದಿದೆ. 3ನೇ ಸ್ಥಾನದಲ್ಲಿ ತಮೋಗುಣ ಇದೆ. ಇಂಥವ್ರಿಗೆ ಏನೋ ಕ್ಷತ್ರಿಯ ದೇಶ ರಕ್ಷಣೆ ಮಾಡತಕ್ಕಂಥ ಕೆಲಸನ ಕೊಟ್ಟರು. ವೈಶ್ಯ ಸ್ವಭಾವಸ್ಯ ತಮೋಪಸರ್ಜನ ರಜಃಪ್ರಭವ. ವೈಶ್ಯ ಅಂದರೆ ತಮಸ್ಸನ್ನತಕ್ಕಂಥ ಒಂದು ರಜಸ್ಸನ್ನತಕ್ಕಂಥದ್ದು ಪ್ರಾಧಾನ್ಯವಾಗಿದೆ. ಅದು 2ನೇ ಸ್ಥಾನದಲ್ಲಿ ತಮೋಗುಣ ಇದೆ ಹೌದಾ? ಮತ್ತು 3ನೇ ಸ್ಥಾನದಲ್ಲಿ ಸತ್ವಗುಣ ಅನ್ನತಕ್ಕಂಥ. ಅದಕ್ಕೋಸ್ಕರ ಆ ಗುಣವನ್ನು ಅನುಸರಿಸಿ ಅವ್ರಿಗೇನು ಮಾಡಿದ್ರು, ಇದು ವ್ಯಾಪಾರ ಮತ್ತು ವಾಣಿಜ್ಯ ಮತ್ತು ವ್ಯವಸಾಯನೂ ಅವರಲ್ಲೇ ಇತ್ತು. ಇವೆರಡು ಯಾಕಪ್ಪ ಅವರಲ್ಲೇ ಇಟ್ಟಿದ್ದು? ಇದರಲ್ಲಿ ಭಾಳಷ್ಟು ಆಲೋಚನೆ ಮಾಡಿ ಮಹರ್ಷಿಗಳು ಬರ್ತಾವಂತ ಕೆಡಿಸ್ಕೊಂಡು ಬರ್ತಾಯಿದ್ವಿ. ವ್ಯವಸಾಯ ಮತ್ತು ವಾಣಿಜ್ಯ ಎರಡು ಅವರಲ್ಲೇ ಇಟ್ಟರು. ಯಾಕೆಂದರೆ ವೈಶ್ಯನ ಜೀವನ ಅಂದರೆ ಸಮಾಜಕ್ಕೆ ಏನು ಬೇಕೋ ಅದನ್ನು ತಂದುಕೊಡತಕ್ಕಂಥದ್ದು. ಆ ಊರಲ್ಲಿ ಏನೇನು ಬೆಳೀಲಿಕ್ಕೆ ಸಾಧ್ಯವೋ ಅದನ್ನಲ್ಲೇ ಬೆಳೆದು, ಏನೇನು ಬೆಳೀಲಿಕ್ಕೆ ಸಾಧ್ಯವಿಲ್ವೋ ಅದು ಎಲ್ಲಿ ಬೆಳೆಯಿತ್ತು ಬೆಳೆ ಅಲ್ಲಿಂದ ತೊಗೊಂಬಂದು ಜನರಿಗೆ ಕೊಡಬೇಕು. ಅದಕ್ಕೋಸ್ಕರ ವ್ಯವಸಾಯ ವಾಣಿಜ್ಯ ಅವರಲ್ಲೇ ಇಟ್ಟರು. ಅಲ್ಲಿ ಏನು ಬೆಳೆಯೋಕ್ಕೆ ಸಾಧ್ಯವೋ ಅದನ್ನು ಬೆಳೆ ಮತ್ತು ಹೊರಗಡೆಯಿಂದ ತೊಗೊಂಬ ಅಂತ ಹೌದಾ? ಮತ್ತು ವ್ಯಾಪಾರ ಮಾಡೋದ್ರಲ್ಲಿ ಅಧಿಕವಾದಂಥ ದುಡ್ಡು ಸಂಪಾದಿಸಬೇಕು ಅನ್ನತಕ್ಕಂಥದ್ದು ಇರಲಿಲ್ಲ. ಒಂದು ಶಬ್ದ ಇದೆ, ಸಂಸ್ಕೃತ ಶಬ್ದ, ವ್ಯಾಪಾದೋ ದ್ರೋಹ ಚಿಂತನಂ. ವ್ಯಾಪಾದೋ ದ್ರೋಹ ಚಿಂತನಂ. ಅದನ್ನೇನು ಮಾಡಿಬಿಟ್ಟಿದ್ದಾರೆ, ವ್ಯಾಪಾರೋ ದ್ರೋಹ ಚಿಂತನಂ, ವ್ಯಾಪಾರ ದ್ರೋಹ ಚಿಂತನಂ. ಅಂದರೆ ವ್ಯಾಪಾರ ಅಂದರೆ ದ್ರೋಹ ಮಾಡತಕ್ಕಂಥ ಚಿಂತನೆ ಅಂತ.
ಯಾರು ನಿನ್ನ ಅಂಗಡಿಗೆ ಬರ್ತಾರೋ ಅವ್ರು ಚೆನ್ನಾಗಿದ್ದರೆ ನಿಂಗೆ ವ್ಯಾಪಾರ ಚೆನ್ನಾಗಾಗುತ್ತೆ. ಒಂದು ವೇಳೆ ದ್ರೋಹ ಚಿಂತನೆ ಮಾಡಿ ಅವ್ರನ್ನ ಕಳಿಸ್ಬಿಟ್ರೆ ವ್ಯಾಪಾರ ಆಗುತ್ತೋ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ. ಅದು ಕಾರಣ ಅದು ವ್ಯಾಪಾರ ಅನ್ನತಕ್ಕ ಶಬ್ದವನ್ನು ವ್ಯಾಪಾರ ದ್ರೋಹ ಚಿಂತನೆ ಮಾಡ್ಕೊಂಡು ಇಲ್ಲ. ವೈಶ್ಯ ಕರ್ಮ ಅಂದರೆ ಜನಗಳಿಗೆ ಏನು ಬೇಕೋ ಅದನ್ನು ತಂದುಕೊಡ್ತಕ್ಕಂಥ ಅದರಲ್ಲಿ ತನ್ನ ಜೀವನವನ್ನು ಮಾಡಿಕೊಡತಕ್ಕಂಥದ್ದು ಇದು. ಆದರೆ ತಮಸ್ತನತಕ್ಕ ಪ್ರಾಧಾನ್ಯ ಶೂದ್ರ ಸ್ವಭಾವಸ್ಯ ರಜ ಉಪಸರ್ಜನ ತಮ ಪ್ರಭಾವ. ಶೂದ್ರ ಅಂದರೆ ತಮಸ್ತನತಕ್ಕಂಥದ್ದೇ ಜಾಸ್ತಿ. ನೆಕ್ಸ್ಟ್ ಇದರಲ್ಲಿ ರಜ. ಸಾತ್ವಿಕ ಅನ್ನೋದು ಭಾಳ ಕಮ್ಮಿ ಇದೆ. ಅವರಿಗೆ ಶೂದ್ರ ಕೆಲಸ ಅಂದರೆ ಅವರೇ ಏನು ಯೋಚನೆ ಮಾಡೋಕ್ಕಾಗಲ್ಲ, ಏನು ಮಾಡಬೇಕು ಕಾರ್ಯ ಅನ್ನೋದು ಗೊತ್ತಾಗಲ್ಲ ತಮೋಗುಣ ಇರೋದ್ರಿಂದ. ಅದಕ್ಕೋಸ್ಕರ ಬೇರೆಯವರು ಏನು ಹೇಳ್ತಾರೋ ಅಷ್ಟು ಮಾಡಿಕೊಂಡು ಜೀವನ ಮಾಡ್ಕೋಬೇಕು. ನನ್ನ ಅಭಿಪ್ರಾಯದಲ್ಲಿ ಶೂದ್ರ ಕೆಲಸನೇ ಬೆಸ್ಟು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರಿಗಿನ್ನ ಶೂದ್ರನೇ ನೆಮ್ಮದಿಯಾಗಿರ್ಬೋದು. ಯಾಕೆಂದರೆ ಬ್ರಾಹ್ಮಣನ ಜವಾಬ್ದಾರಿ ಇದೆ. ಅಷ್ಟೆಲ್ಲ ಅಧ್ಯಯನ ಮಾಡಬೇಕು ಮತ್ತು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು, ಜವಾಬ್ದಾರಿ ಇದೆ. ಯಾರಿಗಾನ ಒಂದು ಹೇಳ್ದಂತೆ ನಡೆಯಿತು ಇಲ್ಲ ಇನ್ನೂ ಹೆಚ್ಚು ಕಮ್ಮಿ ಆಗ್ಬಿಟ್ಟು ನನಗೆ ತಲೆ ಮೇಲೆ ಬರುತ್ತೆ. ಅದು ಕ್ಷತ್ರಿಯ ತನ್ನ ಪ್ರಾಣವನ್ನು ಬಿಟ್ಟು ದೇಶ ರಕ್ಷಣೆ ಮಾಡಬೇಕು. ವೈಶ್ಯ ಬೆಳಿಗ್ಗೆ ಎದ್ದು ಜನರಿಗೆ ಏನು ಬೇಕು ಎತ್ತಬೇಕು ಅಂತ ಒದ್ದಾಡಬೇಕು. ಶೂದ್ರ ಏನಿಲ್ಲ, ಯಾವುದೋ ಅವ್ರ ಮನೆಗೆ ಕೆಲಸ ಮಾಡ್ತಿರ್ತಾನೆ, ಅವ್ರು ಏನು ಹೇಳೋದು ಅದು ಮಾಡ್ತಾನೆ, ಮತ್ತು ಚೆನ್ನಾಗಿ ನೋಡ್ಕೊಳ್ತಾರೆ. 1950s ನಾನು ನೋಡ್ತಿದ್ದೆ. ಅವ್ರಿಗೇನು ಯಾವುದೋ ಒಬ್ಬರು ಮನೆಗೆ ಕೆಲಸ ಮಾಡ್ತಿರೋನು ಅವ್ರು ಏನು ಕೊಟ್ಟರು ಊಟ ಮಾಡೋನು ಮತ್ತು ಮದುವೆನೂ ಮಾಡೋರು ಅವ್ನ ಕುಟುಂಬನೂ ನೋಡ್ಕೊಳ್ಳೋರು. ಏನು ಜವಾಬ್ದಾರಿ ಇರಲಿಲ್ಲ. ಬೆಸ್ಟ್ ಅದು ಶೂದ್ರನ ಕೆಲಸನೇ ಬೆಸ್ಟು. ಹೌದಾ? ಈ ರೀತಿ ಯಾವ ಗುಣ ಇದ್ದರೆ ಆ ಗುಣ ಅನ್ನತಕ್ಕನ್ನು ಕೊಡಬೇಕು, ಆ ಕೆಲಸ ಮಾಡ್ಕೊಂಡಿರಬೇಕು. ಇದರಲ್ಲಿ ಅಭಿಮಾನ ಅನ್ನತಕ್ಕಂಥ ಇರುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಭಿಮಾನ ಅಂತ ಇರುತ್ತೆ. ಆ ಸ್ವಭಾವ ಪ್ರಕಾರ ಕೆಲಸ ಮಾಡ್ಕೊಂಡಿರಬೇಕು. ಆದರೆ ಮಾಡ್ತಾ ಯಾವ ಜನ್ಮ ಪುಣ್ಯನೋ ಒಂದು ಆಲೋಚನೆ ಬರುತ್ತೆ, ಇದನ್ನೇ ಮಾಡ್ಕೊಂಡು ಕತೆ ಹಾಕ್ತಾಯಿದ್ದೀನಿ, ಪ್ರಯೋಜನ ಏನು ಅಂದಾಗ ಗುಣವನ್ನು ಬದಲಾಯಿಸ್ಕೋಬೇಕು. ಅಂದರೆ ತಮೋಗುಣ ಇದೆ ಅಂತ ಇಟ್ಕೊಳ್ಳಿ, ಆ ತಮೋಗುಣವನ್ನು ರಜೋಗುಣಕ್ಕೆ ಬದಲಾಯಿಸ್ಕೋಬೇಕು. ತಮೋಗುಣ ಅಂದರೆ ತಿನ್ನೋದು ಮಲಗೋದು, 2 ಊಟಗಳ ಮಧ್ಯೆ 1 ನಿದ್ದೆ, 2 ನಿದ್ದೆ ಮಧ್ಯೆ 1 ಊಟ. ಎದ್ದರೆ ಹಸಿವು ಅಂತಾನೆ, ಅನ್ನ ಹಾಕಿದರೆ ಮಲಗ್ತಾನೆ. ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಮಾಡಲಿಕ್ಕಲ್ಲ. ಒಂದು ವೇಳೆ ಮಾಡ್ದ ನಿದ್ರೆ ಸೋಮಾರಿ ಏನು ಮಾಡೋಕ್ಕೋಗಲ್ಲ. ಒಂದು ವೇಳೆ ಮಾಡಿದ್ರೆ ನಿದ್ದೆ ಮಾಡ್ತಾನೆ, ಇಲ್ಲ ಇನ್ನೇನೇ ಕೆಲಸ ಮಾಡಿದ್ರೆ ಪ್ರಮಾದ. ಯಾರೋ ಗುರುಗಳ ಹತ್ರ ಮಕ್ಕಳನ್ನ ಕಳಿಸ್ಕೊಟ್ರಂತೆ. ಗುರುಗಳೇ ಏನು ಒಂದು ಸ್ವಲ್ಪ ಹೇಳಿ, ಏನು ಕೆಲಸವೇ ಮಾಡಲ್ಲ ಇವರು, ಸುಮ್ಮನೆ ಕೂತಿರ್ತಾರೆ, ಏನನ್ನ ಉಪದೇಶ ಮಾಡಿ ಅಂತ. ಉಪದೇಶ ಮಾಡಿದ್ರೂ ಪ್ರಮಾದವಾಗಿ ತೊಗೊಳ್ತಾರೆ, ವಿಪರೀತವಾಗಿ ತೊಗೊಳ್ತಾರೆ. ಕಳಿಸ್ಕೊಟ್ರು. ಆ ಗುರುಗಳು ಹೇಳಿದಂತ ನೋಡಪ್ಪ, ಸೋಮಾರಿಗಳಾಗಬೇಡಿ, ಯಾವ ಕೆಲಸ ಮಾಡಲೇಬೇಕಾಗಿದೆಯೋ ಆ ಕೆಲಸ ತಕ್ಷಣ ಮಾಡಿಬಿಡಿ ಅಂತ. ಸರಿ ಆಯಿತು ಗುರುಗಳೇ, ನೀವು ಹೇಳಿದಾಗೆ ಮಾಡ್ತೀವಿ. ಮನೆಗೆ ಬಂದರು. ಚಟ್ಟ ಅಂದರೆ ಗೊತ್ತಾಗುತ್ತಲ್ಲ, ಬಿದಿರು ತಂದು ಚಟ್ಟ ಕಟ್ಟಕ್ಕೆ ಶುರು ಮಾಡಿದ್ರು. ಅಯ್ಯೋ ಇದೇನಪ್ಪ ಗುರುಗಳ ಹತ್ರ ಹೋಗಿ ಚಟ್ಟ ಕಟ್ಟಕ್ಕೆ ಶುರು ಮಾಡಿದ್ದಾರೆ ಅಂತ. ಏನರೋ ಇದು ಯಾತಕ್ಕೋ, ನೀನು ಸುಮ್ಮನೆನಪ್ಪ, ಗುರುಗಳ ಹತ್ರ ನಮ್ಮನ್ನು ಕಳಿಸಿದ್ಯಾ, ಅವ್ರು ಹೇಳ್ತಾ ಮಾಡ್ತಿದ್ವಿ, ನೀನು ಸುಮ್ಮನೆ. ನಾವು ಕೆಲಸ ಮಾಡೋದಕ್ಕೆ ಗಲಾಟೆ ಮಾಡ್ತೇವೆ, ಮಾಡಿದ್ರೆ ಗಲಾಟೆ ಮಾಡ್ತೀವಿ, ನೀನು ಸುಮ್ಮನೆ ಅಂದರು. ಏನು ಮಾಡ್ತಾರೋ ಅಂತ ಗುರುಗಳ ಹತ್ರ ಹೋದರು. ಈಗ ನಾನೇನು ಹೇಳಿದೆ, ಆ ಥರದ್ದು ಏನು ಹೇಳಿಲ್ವಲ್ಲ ಅಂದರು. ಮತ್ತು ಗುರುಗಳೇ ಬಂದರು. ಏನಪ್ಪ ಏನು ಮಾಡ್ತಿದ್ದೀರಾ, ಯಾವ ಕೆಲಸ ಮಾಡಲೇಬೇಕಾಗಿದೆಯೋ ಜೀವನದಲ್ಲಿ ಅದನ್ನು ತಕ್ಷಣ ಮಾಡಿಬಿಡಿ ಅಂತ ಹೇಳಿದ್ರು. ಇಲ್ಲ ಯಾವತ್ತೂ ಒಂದು ಸಹ ನಮ್ಮ ತಂದೆನ ಎತ್ತಾಕ್ಬೇಕು, ನಾವು ಅದಕ್ಕೆ ರೆಡಿ ಈಗಲೇ ಮಾಡಿಬಿಡ್ತೀವಿ ಆ ಕೆಲಸ. ಇದು ಪ್ರಮಾದ, ತಮೋಗುಣ ಅನ್ನತಕ್ಕಂಥ ಸರಿಯಾಗಿ ಅರ್ಥವಾಗಲ್ಲ. ಆದ ಕಾರಣ ಸೋಮಾರಿ. ಅದಕ್ಕೆ ರಜೋಗುಣಕ್ಕೆ ಬದಲಾಯಿಸ್ಕೋಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನಗೆ ದೇವ್ರನ್ನ ಕುರಿತು ಹೇಳಿ ಅಂತ ಯಾರೊಬ್ಬ ಬಂದರೆ, ನಿಂಗೆ ದೇವ್ರನ್ನ ಕುರಿತು ಆಮೇಲೆ ಹೇಳ್ತೀನಿ, ಮೊಟ್ಟ ಕಳ್ತನ ಕಳಿಸ್ಕೊಂತಾರೆ. ಇದನ್ನು ನೀವು ಹೇಳ್ಕೊಡೋದು. ಹೌದಪ್ಪ, ನೀನು ಯಾವಾಗ ತಿಂದು ನಿದ್ದೆ ಮಾಡ್ತಿರ್ತೀಯ, ಒಂದು ವೇಳೆ ದೇವರು ಬಂದು ನಿದ್ದೆ ಮಾಡ್ತೀಯ, ಹೌದಾ? ಅದಕ್ಕೋಸ್ಕರ ಮೊದಲು ಕಳ್ತನ
ಕಳ್ತನ ಮಾಡಬೇಕಾದ್ರೆ ನಿದ್ದೆ ಎಲ್ಲಂದಲ್ಲಿ ನಿದ್ದೆ ಮಾಡೋದು, ಯಾವಾಗಂದ್ರೆ ಅವಾಗ ನಿದ್ದೆ ಮಾಡೋನು. ಸೊ ತಮೋಗುಣದಲ್ಲಿರೋ ಕಳ್ತನ ಮಾಡೋಕ್ಕಾಗಲ್ಲ, ಭಾಳ ರಜೋಗುಣದಲ್ಲಿ ಇರಬೇಕು, ಜಾಗೃತಿಯಾಗಿರ್ಬೇಕು. ಹೌದು, ಅಂದರೆ ರಜೋಗುಣಕ್ಕೆ ಬದಲಾಯಿಸ್ಕೋಬೇಕು. ಏನು ಮಾಡಬೇಕು? ಯಾವುದೋ ಒಂದು ಕರ್ಮ ಮಾಡಲಿಕ್ಕೆ ಶುರು ಮಾಡಬೇಕು, ಯಾವುದೋ ಒಂದು ಕರ್ಮ ಮಾಡಲಿಕ್ಕೆ ಶುರು ಮಾಡಬೇಕು. ಸುಮ್ಮನೆ ಇರಬಾರ್ದು, ಸುಮಾರಿ. ಆಗೇನು ಮಾಡ್ತೀವಿ, ಈ ವಿಪರೀತ ಕರ್ಮಗಳು ಶುರು ಆಗಿಬಿಡುತ್ತೆ. ಅಯ್ಯೋ ಟೈಮ್ ಇಲ್ಲ, ಟೈಮ್ ಇವಾಗ ಈಗಿನ ಕಾಲಕ್ಕೆ ಟೈಮ್ ಇಲ್ಲ, ರಜೋಗುಣಿಗಳೇ ಹೆಚ್ಚು ಕಮ್ಮಿ, ಟೈಮ್ ಇಲ್ಲ ಅಂತಿರ್ತೀವಿ. ಆವಾಗ ಯೋಚನೆ ಮಾಡಬೇಕು, ಯಾವ ಕರ್ಮ ಮಾಡಬೇಕು, ಯಾವ ಕರ್ಮ ಮಾಡಬಾರ್ದು, ಯಾವುದು ನ್ಯಾಯಸಮ್ಮತ, ಧರ್ಮಸಮ್ಮತ, ಶಾಸ್ತ್ರಸಮ್ಮತ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಕಾರ್ಯ ಅಕಾರ್ಯ ಅನ್ನೋ ವಿವೇಕ ಮಾಡಿ ಯಾವುದು ನಿಜವಾಗ್ಲೂ ಮಾಡಲೇಬೇಕಾಗಿದೆಯೋ ಆ ಕರ್ಮ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಆವಾಗ ಏನಾಗುತ್ತೆ, ರಜೋಗುಣ ಅನ್ನತಕ್ಕ ಪಕ್ಕಕ್ಕೆ ಹೋಗುತ್ತೆ, ಸಾತ್ವಿಕ ಗುಣ ಅನ್ನತಕ್ಕ ಬರುತ್ತೆ. ಹೌದಾ? ಸಾತ್ವಿಕ ಗುಣ ಬಂದಾಗ ಹೆಚ್ಚು ಕರ್ಮಗಳಿಗೆ ಹೋಗಲ್ಲ. ಆದಷ್ಟು ತನ್ನ ಜೀವನವನ್ನು ತಾನು ನೆಮ್ಮದಿಯಾಗಿ ಮಾಡೋದು, ಬೇರೆಯವ್ರಿಗೂ ನೆಮ್ಮದಿಯಾಗಿ ಇಟ್ಟಿರೋದು. ಆದಷ್ಟು ಸಾತ್ವಿಕವಾದಂಥ ಜೀವನ ಅಂದರೆ ಧಾರ್ಮಿಕವಾದಂಥ ಜೀವನ, ಸಾತ್ವಿಕವಾದಂಥ ಜೀವನ, ತನಗೆ ಹಿತವಾಗಿರತಕ್ಕಂಥ ಜೀವನ ಆಗುತ್ತೆ. ಅದು ಬಂದಾಗ ಮತ್ತೆ ಹೇಳ್ತಾರೆ, ನಿಸ್ತ್ರೈಗುಣ್ಯೋ ಭವ ಅರ್ಜುನ. ನಿಸ್ತ್ರೈಗುಣ್ಯೋ ಭವ ಅಂದರೆ ಭಗವದ್ಗೀತೆಯಲ್ಲಿ ಮೊಟ್ಟ ಆತ್ಮಜ್ಞಾನವನ್ನು ಹೇಳಿ ಅದು ನಮಗೆ ಅರ್ಥ ಆಗಬೇಕಾದ್ರೆ ಅಂತಃಕರಣ ತಯಾರು ಮಾಡಲಿಕ್ಕೋಸ್ಕರ ಕರ್ಮಯೋಗ ಸಾಧನೆ ಮಾಡಬೇಕು ಅಂಥೇಳಿ. ಹಾಗೆ ಕರ್ಮಯೋಗ ಸಾಧನೆಯಲ್ಲಿ ಆಸೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರಬೇಡ ಎಲ್ಲಿ. ಏಕೆಂದರೆ ಸಂಪೂರ್ಣವಾಗಿ ಕರ್ಮಗಳೆಲ್ಲ ಬ್ರಹ್ಮಲೋಕ ಪರ್ಯಂತ, ಬ್ರಹ್ಮಲೋಕಕ್ಕೆ ಹೋಗಬೇಕು ಅಂತ ನಾವೇನೋ ಶಾಸ್ತ್ರೀಕರಣ ಮಾಡಿದ್ರು ಅದನ್ನು ಗುಣಾತ್ಮಕವಾಗಿರ್ತಕ್ಕಂಥದ್ದೇ. ಆದ ಕಾರಣ ನಿಸ್ತ್ರೈಗುಣ್ಯೋ ಭವ. ನಿಸ್ತ್ರೈಗುಣ್ಯೋ ಭವ ಅಂದರೆ ನಿಷ್ಕಾಮೋ ಭವ. ಸಾಕಪ್ಪ, ಇಷ್ಟು ತನಕ ಮಾಡಿ ಸಾಕು, ಇನ್ನೇನು ಬೇಡ, ಯಾವ ಆಸೆನೂ ಬೇಡ, ಸುಮ್ಮನೆ ನಿಷ್ಕಾಮೋ ಭವ. ಒಂದೇ ಒಂದು ಆಸೆ ಇಟ್ಕೋಬೇಕು, ಯಾವುದು? ಮೋಕ್ಷವೇ ಬೇಕು. ಮೋಕ್ಷವೂ ಬೇಕಲ್ಲ. ಇದು ಹೇಳೋದು ಸುಲಭ, ಈ ಕ್ಲಾಸಲ್ಲಿ ಕೂತ್ಕೊಂಡು ಮೋಕ್ಷವೇ ಬೇಕು ಅಂತ ಗುರುಗಳು ಹೇಳ್ತಾರೆ, ಮತ್ತು ಮುಮುಕ್ಷುಗಳು ಹೇಳ್ತಾರೆ, ಕೇಳೋರು ಹೇಳ್ತಾರೆ. ಆದರೆ ಈ ಹೇಳೋರಿಗೂ ಸಾಕಷ್ಟು ಆಸೆಗಳಿರುತ್ತೆ. ಅದು ಮಾಡಬೇಕು, ಇದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಸದ್ಯ ಪ್ರವಚನ ಮುಗಿದ ತಕ್ಷಣ ವ್ಯವಹಾರ ಶುರು. ಮತ್ತು ಕೇಳೋರು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಹೌದಾ? ಇಲ್ಲಿಂದ ಎದ್ದ ತಕ್ಷಣವೇ ತಿರ್ಗಾ ಅದಾಗಬೇಕು, ಇದಾಗ ಆಗಬೇಕು, ಇರಬೇಕು. ಯಾವ ಆಸೆ ನಿಷ್ಕಾಮೋ ಭವ. ಮೋಕ್ಷವೇ ಬೇಕು, ಇನ್ಯಾವುದು ಬೇಡ. ಇದರಲ್ಲಿ ಗೃಹಸ್ಥ ಜೀವನದಲ್ಲಿ ಇದ್ದಾಗ ಯಾವುದು ಬಂಧನದಿಂದ ಬಿಡಿಸುತ್ತೋ ನಮ್ಮನ್ನು, ಆ ಕರ್ಮಗಳು ಮಾತ್ರ ಮಾಡಬೇಕು. ಇದರಲ್ಲಿ ಗೃಹಸ್ಥ ಜೀವನದಲ್ಲಿ ಬಂಧನ ಅಂದರೆ ಸಂಪಾದನೆ ಮತ್ತು ಸಂತಾನ. ಸಂತಾನವೇ ಬಂಧನ. ಸೊ ಆ ಸಂತಾನದಿಂದ ಬಿಡಿಸ್ಕೋಬೇಕು. ಸಂತಾನದಿಂದ ಯಾವ ರೀತಿ ಬಿಡಿಸ್ಕೋಬೇಕು ಅಂದರೆ ಗೊತ್ತಿದೆ ನಿಮಗೆ. ಅವ್ರನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು. ಆ ರೀತಿ ಬಂಧನ ಅನ್ನತಕ್ಕಂಥದ್ದು ಸುಮ್ಮನೆ ಕೂಡ ಅಲ್ಲಾಡಬೇಡ. ಬಂಧನ ಅನ್ನತಕ್ಕಂಥದ್ದು ಬಿಡಿಸ್ಕೊಳ್ಳಿಕ್ಕೋಸ್ಕರವಾಗಿ ಏನು ಕರ್ಮ ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು. ಆಸೆಗಳಿಂದ ಕರ್ಮ ಮಾಡಲಿಕ್ಕೆ ಹೋಗಬಾರ್ದು. ಸೊ ಈ ರೀತಿ ನಾವು ತಯಾರಾಗಿ ಕೇವಲ ಮೋಕ್ಷವೇ ಬೇಕು ಅಂತ ಹೇಳಿದಾಗ ಏನು ಹೇಳ್ತಾರೆ, ಯದಿ ದೇಹಂ ಕೃತಕೃತ್ಯ ಚಿತಿಶ್ರಾಮ ತಿಷ್ಠತಿ. ಶರೀರ ಅನ್ನತಕ್ಕಂಥದ್ದು ನಾನಲ್ಲ ಅಂದ್ಬಿಟ್ಟು ಆ ಸ್ವಸ್ವರೂಪದಲ್ಲಿ ಯಾವಾಗ ಉಳಿತೀಯೋ ಆವಾಗ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಇದ್ಯಾವುದು ನೀನಲ್ಲ. ಗುಣಗಳಿರ್ತಕ್ಕಂಥ ಇದರಲ್ಲೇ, ಇದ್ರ ಪ್ರಕಾರನೇ ವರ್ಣಾಶ್ರಮದವರು ಮಾಡಿರೋದು. ಯಾವುದು ನೀನಲ್ಲ ಅಂದಮೇಲೆ ಇನ್ನು ಸ್ವರೂಪ ಯಾವುದಿದೆಯೋ ಅದು ಬ್ರಾಹ್ಮಣನೋ, ಕ್ಷತ್ರಿಯನೋ, ಶೂದ್ರನೋ, ವೈಶ್ಯನೋ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಿಂದೂನೋ, ಮುಸ್ಲಿಮೋ, ಕ್ರಿಶ್ಚಿಯನ್ನೋ. ಈಗಿನ ಕಾಲಕ್ಕೆ ಸನ್ಯಾಸಿಗಳು ಸೋಷಿಯಲ್ ಸರ್ವಿಸ್ ಮಾಡಬೇಕು, ಏನು ಬದಲಾಯಿಸಬೇಕು ಅಂತೀರಿ. ಯಾರೊಬ್ಬರು ನ್ಯಾಷನಲ್ ಅವಾರ್ಡ್ ಕೊಟ್ಟ ತಕ್ಷಣ ಅಹಂಕಾರ ಗಟ್ಟಿಯಾಯಿತು. ಇವಾಗ ಸನ್ಯಾಸಿಗಳೆಲ್ಲ ಸೋಷಿಯಲ್ ಸರ್ವಿಸ್ ಮಾಡಬೇಕು,
ಹಿಂದೂಯಿಸಮ್ ಹೋರಾಡಬೇಕು ಅಂತ ಸನ್ಯಾಸ ತೊಗೊಂಡಿದ್ದೆ ಯಾಕೆ? ಎಲ್ಲ ಸಾಕಪ್ಪ, ಎಲ್ಲ ಸಾಕು. ಯಾವುದು ಶಾಸ್ತ್ರೀಯ ಕರ್ಮಗಳು ಹೇಳಿದ್ಯೋ, ವೇದದಲ್ಲಿ ಹೇಳಿರ್ತಕ್ಕಂಥ ಧರ್ಮಾಶ್ರಮ ವರ್ಣಾಶ್ರಮ ಕರ್ಮಗಳು ಅದು ಮಾಡಿದ್ದು ಸಾಕು. ಮತ್ತು ದಾನ ಧರ್ಮ ಸೋಷಿಯಲ್ ವರ್ಕ್ ಮಾಡಿಸಿದ್ರು ಪಾಪ, ಅದು ಸಾಕು ಅನ್ನಿಸ್ತು. ಎಲ್ಲ ರೀತಿ ಕರ್ಮಗಳು ಸಾಕು ಅನಿಸಿದ್ಮೇಲೆ ಮತ್ತೇನು ಬೇಕು? ಆ ಸ್ವರೂಪವನ್ನೇ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಶ್ರವಣ ಮಾಡಲಿಕ್ಕೋಸ್ಕರ ಸನ್ಯಾಸ ಶ್ರವಣ ಕ್ರಿಯ, ಸನ್ಯಾಸ ತೊಗೊಂಡು ಏನು ಮಾಡ್ಬೇಕಂದ್ರೆ ಶ್ರವಣ ಮಾಡ್ಬೇಕು, ಅಷ್ಟು ಇನ್ನೇನು ಮಾಡಬಾರ್ದು. ಇಲ್ಲ ಹಿಂದೂಯಿಸಮ್ ಹೋರಾಡಬೇಕು ಅಂತಾರೆ. ನಾನು ಹಿಂದೂ ಅನ್ನತಕ್ಕಂಥ ಅಭಿಮಾನ ಇದ್ದರೆ ಅಷ್ಟಾವಕ್ರಮಗಳ ಪ್ರಕಾರ ಅಥವಾ ಭಗವದ್ಗೀತೆ ಪ್ರಕಾರ ಅಥವಾ ಉಪನಿಷತ್ ಪ್ರಕಾರ ನಿಮಗಿನ್ನೂ ಶರೀರಾಭಿಮಾನ ಇದೆ, ಹೌದಲ್ಲ? ನಾನು ಹಿಂದೂ ಅನ್ಬೇಕಾದ್ರೆ ಶರೀರಾಭಿಮಾನ ಇದೆ, ನಾನು ಬ್ರಾಹ್ಮಣ ಅನ್ಬೇಕಾದ್ರೆ ಶರೀರಾಭಿಮಾನ ಇದೆ. ಸೊ ಎಲ್ಲ ಗುಣಾತೀತನಾಗಿ ಎಲ್ಲ ಆಸೆಗಳು ಬಿಟ್ಟು ಮೋಕ್ಷವನ್ನೇ ಬೇಕು ಅಂದಾಗ ಆ ಶರೀರಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ಸ್ವರೂಪ ಯಾವುದಿದೆಯೋ ಅದು ನತ್ವಂ ವಿಪ್ರಾದಿಕೋ ವರ್ಣ, ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅನ್ನತಕ್ಕಂಥ ವಿಭಾಗ ಮತ್ತು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅನ್ನತಕ್ಕಂಥ ವಿಭಾಗ ಇದೇನಿದೆ. ಮತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನತಕ್ಕ ನಿನ್ನ ಬಗ್ಗೆ ನೀನೇನೇನು ಅಂದ್ಕೊಳ್ತೀಯೋ, ನಿನ್ನ ಬಗ್ಗೆ ನೀನೇನೇನು ಅಭಿಮಾನ ಇಟ್ಕೊಂಡಿದ್ಯೋ ಅದ್ಯಾವುದು ನೀನಲ್ಲ, ಯಾವುದು ನೀನಲ್ಲ. ಇವಾಗ ನಿಮ್ಗೆ ಇದು ಅರ್ಥ ಆಗಬೇಕಾದ್ರೆ ಆ ನಿತ್ಯ ಅಂತ ನೀವು ಇರ್ತಿರೋ ಇಲ್ಲೋ, ಅಲ್ಲಿ ಬ್ರಾಹ್ಮಣರು ಕ್ರಿಶ್ಚಿಯನ್ರು ಹಿಂದೂನೋ ಮುಸ್ಲಿಮೋ ಹೆಣ್ಣು ಗಂಡು ಈಗಲೂ ಅದೇ. ನೀವು ನಿದ್ದೆ ಅಂತ ಯಾವುದಕ್ಕೆ ಕೇಳ್ತಿರೋ, ಯಾವ ಇರುವಿಕೆ ನಿದ್ದೆ ಅಂತಿರೋ ಅದೇ ಸ್ವರೂಪ ಈಗಲೂ ಅದೇ ನಾನು ಅಂದರೆ ಮತ್ತು ಇವಾಗ ಬ್ರಾಹ್ಮಣನೋ ಹಿಂದೂನೋ ಏನು ನಾವು ಇಬ್ಬರಾದಿಕ್ಕೋ. ಮತ್ತು ಆ ಅಭಿಮಾನ ಇಲ್ಲೇ ಇದ್ಮೇಲೆ ನಾವು ವ್ಯವಹಾರ ಹೇಗೆ ಮಾಡಬೇಕು ಅಂದರೆ ಜ್ಞಾನಿ ಆಗಿರ್ತಕ್ಕಂಥವನು ಲೋಕ ಸಂಗ್ರಹ ಕರ್ಮ ಮಾಡಬೇಕು. ಲೋಕ ಸಂಗ್ರಹ ಕರ್ಮ ಅಂದರೆ ಗೃಹ ಜೀವನದಲ್ಲೇ ಇದ್ದೀರಾ ಅಂತ ಇಟ್ಕೊಳ್ಳಿ, ಅರ್ಥವಾಗಿದೆ. ಏನು ಅರ್ಥವಾಗಿದೆ? ನಾನು ಶರೀರವಲ್ಲ, ಶರೀರಕ್ಕೆ ವಿಲಕ್ಷಣವಾದಂಥ ಸ್ವರೂಪ ಅಂದು ಚೆನ್ನಾಗಿ ಅರ್ಥವಾಗಿದೆ. ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. ನಾನು ಹೇಳ್ತಿಲ್ಲ, ಯಾರನ್ನು ನಾವು ಪ್ರತಿಕ್ರಿಯೆ ತೋರಿಸಿದ್ರು, ಪ್ರತಿಕ್ರಿಯೆ ತೋರಿಸಿದ ತಕ್ಷಣ ನಾವು ಪ್ರತಿಕ್ರಿಯೆ ತೋರಿಸ್ತೀವಿ. ಪ್ರತಿಕ್ರಿಯೆ ಅನ್ನತಕ್ಕ ಅಭಿಮಾನದಿಂದಲೇ ಬರುತ್ತೆ. ಕ್ರಿಯೆ ಅನ್ನತಕ್ಕಂಥದ್ದು ಅಭಿಮಾನ ರಹಿತ ಮಾಡುವಾಗ ನಾವು ಪ್ರತಿಕ್ರಿಯೆ ಅಭಿಮಾನದಿಂದ ಬರುತ್ತೆ. ಆದ ಕಾರಣ ಕ್ರಿಯೆ ಮಾತ್ರ ಮಾಡಬೇಕು, ಪ್ರತಿಕ್ರಿಯೆ ಮಾಡಲಿಕ್ಕೆ ಹೋಗಬಾರ್ದು. ಸೊ ನಾನು ಯಾವ ಒಂದು ಸಾಧನ, ಯಾವ ಒಂದು ಆಚಾರನ ಅನುಸರಿಸ್ಕೊಂಡು ಇದನ್ನು ಅರ್ಥ ಮಾಡ್ಕೊಂಡಿದ್ದೀನೋ ಅದರಲ್ಲೇ ಮುಂದುವರಿಬೇಕು. ಯಾಕೆ? ಮನೆಗಿರೋರು ಅಕ್ಕಪಕ್ಕದವರು ನಮ್ಮನ್ನು ನೋಡ್ತಾರೆ, ಇಷ್ಟೆಲ್ಲ ತಿಳಿದಿರೋರು ಇವರೇ ಏನು ಕೆಲಸ ಮಾಡ್ತಿಲ್ಲ, ಬೆಳಗ್ಗೆ ಎದ್ದು ಸ್ನಾನ ಮಾಡಿದಿರ ತಿಂಡಿ ತಿಂದ್ಬಿಡ್ತಾರೆ, ಸ್ನಾನ ಯಾವಾಗಲೂ ಮಾಡ್ತಾರೆ, ಇನ್ನು ನಾವ್ಯಾಕೆ ಮಾಡಬೇಕು ಅಂತ ಈ ಮನೆ ಮಕ್ಕಳು ಶುರು ಮಾಡ್ತಾರೆ. ಲೋಕ ಸಂಗ್ರಹ ಕರ್ಮ ಅಂದರೆ ಬೇರೆಯವರಿಗೆ ಮಾರ್ಗಭ್ರಷ್ಟನ ಮಾಡಬಾರ್ದು, ನಮ್ಮನ್ನು ನೋಡಿ ಅವರು ಇನ್ನೂ ಉತ್ತಮರಾಗಬೇಕು ಹೊರತು ನಾವು ಹಾಳಾಗತಕ್ಕಂಥ ರೀತಿ ಪ್ರವರ್ತನೆ ಇರಬಾರ್ದು ಅಂದ್ಬಿಟ್ಟು ಲೋಕ ಸಂಗ್ರಹ ಕರ್ಮ ಮಾಡಬೇಕು. ಅಂದರೆ ಶುದ್ಧವಾಗಿರ್ತಕ್ಕಂಥ ಆಚಾರ ಮನೆಗಳಲ್ಲಿ ಜ್ಞಾನಿ ಆಗಿದ್ರೂ ಅವನಿಗೇನು ಬೇಕಿಲ್ಲ, ಬೆಳಿಗ್ಗೆ ಎದ್ದು ಪೂಜೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ? ಅವನಿಗೆ ಚೆನ್ನಾಗಿ ಗೊತ್ತಿದೆ ಪೂಜೆ ಮಾಡೋ ನನ್ನಲ್ಲೇ ದೇವರಿದ್ದಾನೆ ಹೊರತು, ಅಷ್ಟೇ ಅಲ್ಲ ಪೂಜೆ ಮಾಡೋ ನಾನೇ ದೇವರೇ ಹೊರತು ಹೊರಗಡೆ ಇಲ್ಲ ದೇವರು ಚೆನ್ನಾಗಿ ಗೊತ್ತಿದೆ. ಆದರೆ ಇದು ಮಕ್ಕಳು ಗೊತ್ತಿಲ್ಲ, ಹೆಂಡತಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅಂತ ಇಟ್ಕೊಂಡು ಇವಾಗ ಇವರು ಪೂಜೆ ಬಿಟ್ಬಿಟ್ರೆ ಅವ್ರೇನು ಮಾಡ್ತಾರೆ? ಆದ ಕಾರಣ ಲೋಕ ಸಂಗ್ರಹ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅನ್ನೋ ವರ್ಣ ಏನಿದೆಯೋ ಅದು ನೀನಲ್ಲ, ಅದು ನಿನಗೆ ಇಲ್ಲ. ನತ್ವಂ ವಿಪ್ರಾದಿಕೋ ವರ್ಣ. ನಮ್ಮಲ್ಲೊಂದು ಶಬ್ದ ಉಪಯೋಗಿಸ್ತಾರೆ, ನಾವೇನೋ ಅಂದ್ಕೊಂಡಿದ್ವಿ ಸ್ವಾಮೀಜಿ, ಅವ್ರ ಬಣ್ಣ ಬಯಲಾಯಿತು, ಅವ್ರ ಬಣ್ಣ ಈಗ ಗೊತ್ತಾಯಿತು ಅಂತಾರೆ. ಏನು ಅರ್ಥ ಆಗಂದರೆ ಅವ್ರ ಸ್ವಭಾವ ಅನ್ನತಕ್ಕಂಥದ್ದು ಇವಾಗ ಗೊತ್ತಾಯಿತು, ನಾವು ಯಾವುದೋ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ವಿ, ಈಗ ಗೊತ್ತಾಯಿತು ಅಂದರೆ ಇದೇನೆ ವರ್ಣಾಶ್ರಮ ಧರ್ಮನೇ ಅಲ್ಲಿ ಸ್ವಭಾವ. ಹೌದಾ? ಆದ ಕಾರಣ
ಯಾವ ಆಸೆನಿಲ್ಲ, ಮೋಕ್ಷವೇ ಬೇಕು ಅನ್ನೋ ಸ್ಥಿತಿ ಬಂದಾಗ ಶರೀರಕ್ಕಿನ ವಿಲಕ್ಷಣವಾದ ಸ್ವರೂಪ ನಾನು ಅಂದರೆ ಆ ಸ್ವರೂಪ ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ಶೂದ್ರ ಅಲ್ಲ, ವೈಶ್ಯ ಅಲ್ಲ, ಹಿಂದೂ ಅಲ್ಲ, ಮುಸ್ಲಿಮ್ ಅಲ್ಲ, ಏನೂ ಅಲ್ಲ. ಅದು ಅದ್ರ ಬಗ್ಗೆ ನೀನೇನು ಹೇಳ್ಕೊಳಕ್ಕೂ ಯಾವುದೂ ಇಟ್ಕೊಳಕ್ಕೂ ಸಾಧ್ಯ ಇಲ್ಲ. ನಾಶ್ರಮಿ ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇದು ಆಶ್ರಮ. ಅಂದರೆ ಆಶ್ರಮ ಅಂತ ಯಾಕಂತಾರಪ್ಪ ಅಂದರೆ ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬ್ರಹ್ಮಚರ್ಯ ಆಶ್ರಮ ಯಾಕಂತಾರೆ, ಬ್ರಹ್ಮಚರ್ಯದಲ್ಲಿ ಇರಬೇಕಾದ್ರೆ ಯಾವ್ಯಾವ ರೀತಿ ಸಾಧನೆ ಮಾಡಬೇಕು, ಯಾವ್ಯಾವ ರೀತಿ ಪ್ರಯತ್ನ ಮಾಡಬೇಕು, ಏನೇನು ತಿಳ್ಕೋಬೇಕೋ ಅದೆಲ್ಲವನ್ನು ತಿಳ್ಕೊಳ್ಳತಕ್ಕಂಥದ್ದು ಮಾಡತಕ್ಕಂಥದ್ದು ಏನಿದೆಯೋ ಆ ಎಲ್ಲ ಪ್ರಯತ್ನವೂ ಸೇರಿರಬೇಕಾದ್ರೆ ಆ ಸಮಂತಾಶ್ರಮ ಬ್ರಹ್ಮಚಾರ್ಯ ಹೀನ ಮಾಡಲಿಕ್ಕೆ ಏನೇನು ಶ್ರಮ ತಗೋಬೇಕೋ ಅದೆಲ್ಲವನ್ನು ತಗೊಂಡು ಜೀವನ ಮಾಡತಕ್ಕಂಥ ಬ್ರಹ್ಮಚರ್ಯಾಶ್ರಮ. ಗೃಹಸ್ಥಾಶ್ರಮ ಅಂದರೆ ಶರೀರದಲ್ಲಿರತಕ್ಕಂಥ ಆ ರಜೋಗುಣ ತಮೋಗುಣ ಎಲ್ಲ ಕಳ್ಕೊಂಡು ಸಾತ್ವಿಕ ಗುಣಕ್ಕೆ ಏರಬೇಕಾದ್ರೆ ಮತ್ತು ಆ ಗೃಹಸ್ಥ ಜವಾಬ್ದಾರಿಯನ್ನು ತಕ್ಕಂಥ ಮುಗಿಸ್ಬಿಟ್ಟು ವಾನಪ್ರಸ್ಥಾಶ್ರಮಕ್ಕೆ ಹೋಗಲಿಕ್ಕೆ, ನಂತರ ಸನ್ಯಾಸಕ್ಕೆ ಹೋಗಲಿಕ್ಕೆ ಗುರಿ ಇಟ್ಕೊಂಡು ಎಲ್ಲ ರೀತಿ ಆ ಗೃಹಸ್ಥ ಜೀವನ ಜವಾಬ್ದಾರಿ ಹೊತ್ಕೊಂಡು ಆ ಗೃಹಸ್ಥಕ್ಕೆ ಅಂಟ್ಕೊಳ್ದಿರ ಮಾಡತಕ್ಕಂಥದ್ದು ಏನಿದೆಯೋ ಅದನ್ನು ಗೃಹಸ್ಥಾಶ್ರಮ. ಆಶ್ರಮ ಅಂದ್ರೆ ಅದು. ಸೊ ಆದರೆ ನೀನು ಬ್ರಹ್ಮಚಾರಿ ಆಶ್ರಮವೂ ಇಲ್ಲ ನಿಮಗೆ. ಯಾವುದಕ್ಕೆ? ಆ ಶರೀರ ವಿಲಕ್ಷಣವಾಗಿರ್ತಕ್ಕಂಥ ಸ್ವರೂಪಕ್ಕೆ ಅದು ಬ್ರಹ್ಮಚಾರಿನೂ ಅಲ್ಲ, ಗೃಹಸ್ಥಾನೂ ಅಲ್ಲ, ವಾನಪ್ರಸ್ಥಾನೂ ಅಲ್ಲ, ಸನ್ಯಾಸನೂ ಅಲ್ಲ. ಹೌದಾ? ನ ಆಶ್ರಮಿ ನ ಅಕ್ಷಗೋಚರ. ಇದೊಂದು ಸ್ವಲ್ಪ ಅರ್ಥ ಆಗೋದು ಕಷ್ಟ ನಮಗೆ. ನೀನು ಇಂದ್ರಿಯಗಳಿಗೆ ಕಾಣತಕ್ಕಂಥವನಲ್ಲ. ನೀನು ಇಂದ್ರಿಯಗಳಿಗೆ ಕಾಣತಕ್ಕಂಥವನಲ್ಲ. ನಿಮ್ಮನ್ನು ನೀವು ಒಂದು ಸಲ ನೋಡ್ಕೊಳ್ಳಿ ಅಂದರೆ ನೋಡ್ಕೊಂಡಿದ್ದೀವಿ ಸ್ವಾಮೀಜಿ. ಏನು ನೋಡ್ಕೊಂಡ್ರಿ? ಶರೀರ ನೋಡ್ಕೊಂಡ್ರಿ. ನಿಮ್ಮ ಶರೀರ ನೋಡ್ಕೊಳ್ಳಿ ಅಂತಲೇ ಹೇಳಿಲ್ಲ, ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಂದೆ. ಮತ್ತು ಮನಸ್ಸನ್ನು ನೋಡಿಕೊಂಡು ಸ್ವಾಮೀಜಿ ನೋಡ್ಕೊಂಡ್ವಿ. ಏನು ನೋಡ್ಕೊಂಡ್ರಿ? ನನ್ನ ಮನಸ್ಸನ್ನು, ನಿಮ್ಮ ಮನಸ್ಸನ್ನು ನೋಡ್ಕೊಳ್ಳಿ ಅಂತ ಹೇಳಿಲ್ಲ. ಅಲ್ಲ, ನಿಮ್ಮ ಬುದ್ಧಿ ನೋಡ್ಕೊಳ್ಳಿ, ನಿಮ್ಮ ಬುದ್ಧಿ ನೋಡ್ಕೊಳ್ಳಿ ಅಂತ ಹೇಳಿಲ್ಲ. ಹೋಗಿ ನಿಮ್ಮ ಅಹಂಕಾರ ನೋಡ್ಕೊಳ್ಳಿ ಅಂದರೆ ಹಾಗಂದ್ರೇನು ಕೋಪ ಬರುತ್ತೆ. ನನ್ನ ಅಹಂಕಾರ ಏನ್ಬಿಟ್ರು ಸ್ವಾಮೀಜಿ? ನಿಮ್ಮ ಅಹಂಕಾರ ನೋಡ್ಕೊಳ್ಳಿ ಅಂದ್ಬಿಟ್ರು. ನನ್ನ ಅಹಂಕಾರ ಏನ್ಬಿಟ್ರು ಅಷ್ಟು ಜನದಲ್ಲಿ ಅಂತಾರೆ. ಒಂದು ವೇಳೆ ಅಹಂಕಾರನ ನೋಡ್ಕೊಳ್ಳಿ ಅಂದಾಗ ಸ್ವಾಮೀಜಿ ನೋಡ್ಕೊಂಡಿದ್ದೀನಿ, ಅಹಂಕಾರ ಇಲ್ಲ. ಸರಿ, ಆಯಿತು, ಸಂತೋಷ. ಯಾಕೆಂದರೆ ಅಹಂಕಾರ ಇದೆ ಅಂತ ಯಾರು ಒಪ್ಕೊಳ್ಳೋದು? ಅಹಂಕಾರ ಇಲ್ಲ, ಭಾಳ ಸಂತೋಷ. ಯಾವುದರಿಂದ ನೋಡಿಕೊಂಡು ಅಹಂಕಾರ ಇಲ್ಲ ಅಂದರೂ ಅದನ್ನು ನೋಡ್ಕೊಳ್ಳಿ, ನೋಡೋಣ ಆಗುತ್ತೋ ಅದು. ಮತ್ತು ಇದ್ದಿರೋ ಇಲ್ಲ. ಈ ಯಾರು ಹೇಳ್ತಾರೆ ಕಣ್ಣಿಗೆ ಕಂಡ್ರೇ ಇರೋದು, ಸೀಯಿಂಗ್ ಈಸ್ ಬಿಲೀವಿಂಗ್. ವಾಕ್ಯನ ತಪ್ಪು. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತಾರೆ. ನೋಡೋದು ಅಂದರೆ ನಂಬ್ಕೊಳ್ಳೋದು ಅಂತ. ನೋಡೋದು ಅಂದರೆ ನಂಬ್ಕೊಳ್ಳೋದು ಅಲ್ಲ, ನೋಡೋದು ಜ್ಞಾನ. ಇವಾಗ ಇದನ್ನು ಹೂವು ಅಂತ ನಂಬ್ಕೊಳ್ತೀರ, ಹೂವು ಅನ್ನೋದು ಜ್ಞಾನ. ಯಾಕೆ ಕಣ್ಣು ಬಿಟ್ಟು ನೋಡೋದು ಹೂವು ಅನ್ನೋದು ಗೊತ್ತಾಗುತ್ತೆ. ಹೌದಾ? ಕೂತ್ಕೊಳ್ಳಿ ಯಜಮಾನ್ರೆ. ಕೂತ್ಕೊಳ್ಳಿ, ಆಮೇಲೆ ನೋಡಿ. ಅಂದಾಗ ನಿಮ್ಮನ್ನು ನೀವು ಹಿಂದಿಗಳಿಂದ ನೋಡ್ಕೊಳ್ಳಿಕ್ಕಾಗಲ್ಲ. ನೀವು ಹಿಂದಿಗಳಿಂದ ನೋಡ್ಕೊಳ್ಳಿಕ್ಕಾಗಲ್ಲ ಅಂದಾಗ, ಅಂದರೆ ಅಹಂಕಾರವನ್ನು ಯಾವುದರಿಂದ ನೋಡ್ತಿದ್ದೀರೋ ಅದನ್ನೊಂದು ಸಲ ನೋಡ್ಕೊಳ್ಳಿ ನಿಮ್ಮ ಕಣ್ಣಿಂದ ಅಂದರೆ ಆಗುತ್ತೋ? ಒಂದು ನಿಮ್ಮ ನಾಲಿಗೆಯಿಂದ ರುಚಿ ನೋಡಿ ಇಲ್ಲ. ಇದು ಒಂದು. ಎರಡನೇದು, ಹೋಗಿ ಸ್ವಾಮೀಜಿ ಬೇರೆ ನಮ್ಮನ್ನು ನೋಡ್ತೀರಲ್ಲ, ಬೇರೆಯವರು ನಮ್ಮನ್ನು ನೋಡ್ತಾರಲ್ಲ, ಬೇರೆ ಕಣ್ಣಿಗೆ ನಾವು ದೃಶ್ಯವಾಗ್ತೀವಲ್ಲ. ನಾ ಅಕ್ಷಗೋಚರ, ಕಣ್ಣಿಗೆ ಗೋಚರವಾಗೋದಲ್ಲ ಅಂತ ಹೇಳ್ತಾರೆ ಅಷ್ಟಾವತ್ತು ಮಹರ್ಷಿಗಳು. ಬೇರೆ ನಮ್ಮನ್ನು ನೋಡ್ತಾರಲ್ಲ ಅಂತ.
ನಿಜವಾದ ಬೇರೆಯವರನ್ನ ನಾವು ನೋಡ್ತಿದ್ದೀವಿ, ಬೇರೆಯವರು ನಮ್ಮನ್ನು ನೋಡ್ತಾರೆ ಅಂದರೆ ಭಾಳ ಸೂಕ್ಷ್ಮ ಚಿಂತನೆ ಇದು. ವಾಸ್ತವಿಕ ನಾವು ಅವ್ರಿಗೆ ನೋಡಿಲ್ಲ. ಭಾಳ ಹತ್ತಿರ ಸಂಬಂಧ ಯಾವುದು? ದಾಂಪತ್ಯಗಳು, ಗಂಡ ಹೆಂಡತಿ ಅನ್ನೋದು ಭಾಳ ಸನ್ನಿಹಿತವಾಗಿರ್ತಕ್ಕಂಥ ಸಂಬಂಧ ಅಂತಾರೆ. ಅದರಲ್ಲೂ ನಿಜವಾದ ಹೆಂಡತಿಯನ್ನು ಗಂಡ ನೋಡಿಲ್ಲ, ಗಂಡನನ್ನು ಹೆಂಡತಿ ನೋಡಿಲ್ಲ. ಏನು ರೀ ಸ್ವಾಮಿ ಈಗ ಮಾತಾಡ್ತೀರೋ? 20 ವರ್ಷದ ಜೊತೆಗಿದ್ದೀವಿ, ಜೊತೆಗಿರ್ಬೋದು, ಸೇವೆ ಮಾಡ್ಬೋದು, ಚೆನ್ನಾಗಿ ನೋಡ್ಕೋಬೋದು, ಎಲ್ಲ ಸರಿ. ಆದರೆ ಗಂಡನ ಶರೀರವನ್ನು ನೋಡಿದ್ದೀರಾ? ಹೌದಾ? ಗಂಡನ ಸಂಪಾದನೆ ಚೆನ್ನಾಗಿ ಗೊತ್ತು, ಎಷ್ಟು ಸಂಪಾದನೆ ಏನು ಅದನ್ನೂ ಚೆನ್ನಾಗಿ ಗೊತ್ತು, ಶರೀರಕ್ಕೆ ಚೆನ್ನಾಗಿ ಗೊತ್ತು. ಹೌದಾ? ಅದೇ ರೀತಿ ಅವರನ್ನು ಶರೀರ ನೋಡ್ತಾರೆ, ನಿಮ್ಮ ಮನಸ್ಸು ನೋಡ್ತಾರೆ. ಹೌದಾ? ಅಲ್ಲೂ ಅವ್ರ ಮಾತೇ ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಲ್ಲ. ಅವರೊಂದು ಹೇಳ್ತಿರ್ತಾರೆ, ಇವರೊಂದು ಅರ್ಥ ಮಾಡ್ಕೊಳ್ತಾರೆ. ಹೋಗಿ ಅವ್ರ ಮನಸ್ಸನ್ನು ಒಬ್ರೊಬ್ರು ಮನಸ್ಸನ್ನು ನೋಡ್ತಾರೆ ಅಂದರೆ ನೀವು ನೋಡಬೇಕಾದ್ರೆ 30 ವರ್ಷ 40 ವರ್ಷ ಜೊತೆಗೆ ಜೀವನ ಮಾಡಿದ್ರೂ ಒಬ್ಬರ ಮನಸ್ಸು ಒಬ್ರಿಗೆ ಅರ್ಥ ಆಗಿರಲ್ಲ. 60ನೇ ವಯಸ್ಸಿನ ಶಾಂತಿ ಮಾಡ್ಕೊಳ್ತಾರೆ ಯಾರೋ ಒಬ್ರು. ಆ 60ನೇ ವಯಸ್ಸಿನ ಶಾಂತಿ ಮಾಡ್ಕೊಳ್ತಾ ಇದ್ದಾರೆ. ಆಕೆ 2 ಟೈ ತೊಗೊಂಬರ್ತಾಳೆ. ಈ ಎಲ್ಲ ಇಂಥ ವ್ಯವಹಾರಗಳು 2 ಟೈ ತೊಗೊಂಬರ್ತಾಳೆ. ಇವರು ಸಾಯಂಕಾಲಕ್ಕೆ ಯಜಮಾನ್ರು ಕಟ್ಕೊಂಡು ಹೋಗೋಣ ನಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತಾರೆ. ಈಗ ನೋಡ್ತಾಳೆ, ಅದ್ಯಾಕೆ ಇದನ್ನು ಕಟ್ಕೊಂಡಿದ್ದೆ, ಅದು ಚೆನ್ನಾಗಿಲ್ವೋ ಅಂತಾರೆ. ನೋಡಿ, ತಂದಿರೋದು 2 ಟೈ ಕಟ್ಕೊಳಕ್ಕಾಗಲ್ಲ, ಹಿಂದಕ್ಕೊಂದು ಮುಂದಕ್ಕೊಂದು ಕಟ್ಕೊಳಕ್ಕಾಗಲ್ಲ. ಒಂದು ವೇಳೆ ಇದು ಬಿಟ್ಟು ಅದನ್ನು ಕಟ್ಕೊಂಡಿದ್ದು ಅದೇ ಬರೋದೇ ಇಲ್ಲ ಪ್ರಶ್ನೆ. ಅಂದೇನು? ಅವ್ರ ಮನಸ್ಸು ಅರ್ಥ ಆಗ್ತಿಲ್ಲ ನಮಗೆ, ಅವ್ರ ಬುದ್ಧಿ ಇದೇ ಅಂತ ಒಪ್ಕೊಳ್ಳೋದೇ ಇಲ್ಲ. ನಾನು ಹೇಳೋದು ನೀವು ಒಪ್ಪಲ್ಲ, ಭಾರತ ದೇಶ ಅದ್ಕೊಂಡು ಓಪನ್ ಆಗಿ ಹೇಳಲ್ಲ. ಅಯ್ಯ ಬದುಕ ಅವ್ರ ಬುದ್ಧಿಗೆ ಎಲ್ಲ ಆ ಮಗುನ ಹೇಳ್ತಿರ್ತಾರೆ, ಕಣ್ಣು ಮೂಗು ಎಲ್ಲ ನಾನಿದ್ದಾಗೆ ಇದೆ ಲಕ್ಷಣವಾಗಿ, ಬುದ್ಧಿಯೆಲ್ಲ ಅವ್ರ ಅಪ್ಪನ ಬುದ್ಧಿ ಅಂತ. ಅವರಪ್ಪ ಹೇಳ್ತಾನೆ, ಸದ್ಯ ನನ್ನ ಬುದ್ಧಿ ಇದು ಎಷ್ಟು ಬದುಕೊಂತಾನೆ. ಸುಮ್ಮನೆ ಕೊಡಪ್ಪ, ಅದು ಯಾಕೆ ಹೀಗೆಲ್ಲ ಮಾಡ್ತೀಯ? ನಿನ್ನ ಬುದ್ಧಿ ಇದ್ದರೆ 5,000 ತಂದು 10,000 ಖರ್ಚು ಮಾಡ್ತೀಯ. ನನ್ನ ಬುದ್ಧಿದು ಬದುಕೊಂತ ಅದೇನು? ಒಂದು ವೇಳೆ ಶರೀರ ನೋಡ್ತಾರೆ, ಮಾತನ್ನು ಕೇಳ್ತಾರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಅಥವಾ ಅರ್ಥ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ. ಮನಸ್ಸನ್ನು ನೋಡ್ತಾರೆ, ಆದರೆ ಆ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಅಥವಾ ಸರಿಯಾಗಿ ಅರ್ಥ ಮಾಡ್ಕೋಬೋದು ಅಂತ ಇಟ್ಕೊಳ್ಳೋಣ. ಬುದ್ಧಿ ನೋಡ್ತಾರೆ, ಹೌದಾ? ಅವ್ರ ಬುದ್ಧಿ ನೋಡ್ತಾರೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ಬುದ್ಧಿ ಇದೆ ಇಲ್ಲವೇ ಇಲ್ಲ ಅಂತ ಇಟ್ಕೊಳ್ಳೋಣ. ಅದೇ ಅವ್ರ ಶರೀರ ನೋಡಿದ್ರಿ, ಅವ್ರ ಇಂದ್ರಿಯ ನೋಡಿದ್ರಿ, ಅವ್ರ ಮನಸ್ಸು ನೋಡಿದ್ರಿ, ಅವ್ರ ಬುದ್ಧಿ ನೋಡಿದ್ರಿ, ಇದನ್ನು ಮಾತ್ರ ಒಪ್ಕೊಳ್ತಾರೆ. ಏನು ಭಾಳ ಅಹಂಕಾರಿ. ಅವ್ರ ಜೊತೆ ಜೀವನ ಇಬ್ಬರು ಹಾಗೆ ಹೇಳ್ತಾರೆ, ಅವ್ರ ಜೊತೆ ಜೀವನ ಮಾಡೋಕ್ಕೆ ಭಾಳ ಕಷ್ಟ, ಭಾಳ ಅಹಂಕಾರ ಅಂತ. ಆಯಿತು, ಅಹಂಕಾರ ಅಂತಂದರೆ ಅವ್ರ ಅಹಂಕಾರ ನೋಡಿದ್ರಿ, ಅವ್ರ ಬುದ್ಧಿ ನೋಡಿದ್ರಿ, ಅವ್ರ ಮನಸ್ಸನ್ನು ನೋಡಿದ್ರಿ, ಅವ್ರ ಇಂದ್ರಿಯಗಳು ಶರೀರ ನೋಡಿದ್ರಿ, ಅದು ಅವ್ರನ್ನ ನೋಡಿದ್ರು. ನಮಗೆ ಭಾಳ ಪಥ್ಯ ಸ್ವಾಮೀಜಿ, ಅಯ್ಯೋ ಮದುವೆ ಆಗಿ ಎಷ್ಟು ವರ್ಷಗಳಾಗೋಯ್ತು, ಭಾಳ ಪಥ್ಯ ಅನ್ನೋದು, ಅಥವಾ ನಮಗೆ ಬಾಲ್ಯ ಸ್ನೇಹಿತ, ಭಾಳ ಚಿಕ್ಕಂದಿಂದಲೂ ನಾವು ಜೊತೆಗೆ ಇದ್ದೀವಿ ಅಂತ. ಆದ್ರೂ ಅವ್ರು ನೋಡೇ ಇಲ್ಲ. ಅವ್ರ ಶರೀರ ನೋಡಿದ್ಯಾ, ಅವ್ರ ಹಿಂದೆ ನೋಡಿದ್ಯಾ, ಅವ್ರ ಮನಸ್ಸು ನೋಡಿದ್ಯಾ, ಬುದ್ಧಿ ನೋಡಿದ್ಯಾ, ಅವ್ರ ಅಹಂಕಾರ ನೋಡಿದ್ಯಾ, ಆದರೆ ಅವರು ನೋಡಿದ್ಯಾ ಅಂದರೆ ಇಲ್ಲ. ಅದೇ ರೀತಿ ನಮ್ಮ ಶರೀರ, ನಮ್ಮ ಇಂದ್ರಿಯ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ನೋಡ್ಕೊಳ್ತೀವಿ. ಯಾವುದನ್ನ ಇದೆಲ್ಲವನ್ನು ನೋಡ್ಕೊಳ್ತೀನೋ ಅದನ್ನು ನೋಡಿದ್ಯಾ ನೀನು ಅಂದರೆ ನೋಡಿಲ್ಲ. ಸೊ ಬೇರೆಯವರು ನಾವು ನಿಜವಾಗ್ಲೂ ನೋಡಬೇಕಾದ್ರೆ ನನ್ನನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಭಗವಾನ್ ಬುದ್ಧ ಅವರಿಗೆ ಯಾರೋ ಬೈತಿರ್ತಾರೆ, ನೀವೇನೋ ಹೇಳ್ತಿದ್ದೀರ, ಅವ್ರು ಬೈತಾರೆ ಅಂತ ತಗೊಳ್ಳೋಲ್ಲ. ನೀವೇನೋ ಹೇಳ್ತಿದ್ದೀರಾ, ನನಗೆ ಯಾವುದೇ ಕಾರ್ಯಕ್ರಮ ಇದೆ, ಕಾರ್ಯಕ್ರಮಕ್ಕೆ ಹೋಗಿ ಬಂದು ಕೂತ್ಕೊಳ್ತೀನಿ, ಆಮೇಲೆ ನೀವು ಹೇಳಿ ಅಂತಾರೆ. ಅಲ್ಲ, ನಾವು ನಿಮ್ಗೇನು ಹೇಳ್ತಿದ್ರಿ, ಯಾವ ದೊಡ್ಡ ಮನುಷ್ಯ ಅಂತ ನಿಮ್ಗೆ ಹೇಳ್ತೀವಿ, ನಿಮ್ಮನ್ನು ಬೈತಿದ್ದೀವಿ ಅಂತಾರೆ. ಅಲ್ಲಪ್ಪ, ನನ್ನ ಬೈತಿದ್ದೀರಾ, ನನ್ನ ಶರೀರನ ಬೈತಿದ್ದೀರಾ? ಇವರು ಸ್ವಲ್ಪ ವೇದಾಂತ ಕೇಳಿದ್ರು, ಅದಕ್ಕೆ ನಿಮ್ಮ ಶರೀರನಲ್ಲ ನಿಮ್ಮನ್ನೇ ಬೈತಿದ್ದೀವಿ ಅಂತಾರೆ. ಅಲ್ಲಪ್ಪ, ನನ್ನ ಶರೀರನ ನೋಡ್ತಿದ್ದೀರಾ, ಸೊ ನೀವು ಬೈತೀರಂದ್ರೆ ಶರೀರನೇ ಬೈತೀರಾ. ಒಂದು ವೇಳೆ ಇಲ್ಲ ನಿಮ್ಮನ್ನೇ ಬೈತೀವಿ ಅನ್ನೋದಾದರೆ ನಾನು ನೋಡ್ಬೇಕು. ನೀವು
ನಾನೇ ನೋಡೋಕ್ಕೆ ಅರ್ಥ ಆಗುತ್ತೆ, ನಾನೇ ನೋಡೋಕ್ಕಾಗಲ್ಲ, ಇನ್ನು ನಿಮ್ಗೆ ಎಲ್ಲಿ ಕಲಿತೀನಿ? ಒಂದು ವೇಳೆ ನನ್ನನ್ನು ನೋಡಬೇಕಾದ್ರೆ ನಿಮ್ಮನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ನಿಮ್ಮನ್ನು ನೀವು ತಿಳ್ಕೊಂಡಿದ್ರೆ ನಾನು ನೀನನ್ನು ಭೇದನೇ ಇರಲ್ಲ, ಇನ್ನೆಲ್ಲಿ ಬೈತೀರ? ಹೌದಾ? ಆದರೆ ಆ ಇರುವಿಕೆ ಅನ್ನತಕ್ಕಂಥದ್ದು ಯಾವುದಿದೆಯೋ ಎಲ್ಲರಲ್ಲೂ ಇರತಕ್ಕಂಥ ಇರುವಿಕೆ, ಎಲ್ಲದರಲ್ಲೂ ಇರತಕ್ಕಂಥ ಇರುವಿಕೆ. ಈಗ ಕುಂಬಾರ ಮಡಕೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಮಡಕೆ ಬಿದ್ದು ಹೊಡೆದೋಯ್ತು. ಈಗೇನಾಯಿತು? ಮಡಕೆಯನ್ನು ರೂಪ ಹೋಯಿತು, ಮಡಕೆಯನ್ನು ಶಬ್ದ ಹೋಯಿತು, ಚೂರುಗಳಿದೆ ಅನ್ಬೋದು. ಮತ್ತು ಆ ಚೂರುಗಳ ತೊಗೊಂಡೋಗಿ ಇನ್ನೇನು ಮಾಡೋದಂತ ಮನೆ ಮುಂದೆ ಹಾಕಿದ್ವಿ. ಸರಿ, ಆ ಟೂ ವೀಲರು ಎಲ್ಲ ಅದ್ರ ಮೇಲೆ ಓಡಾಡಿ ನುಣ್ಣು ಮಣ್ಣಾಯಿತು. ಇವಾಗೇನಿದೆ? ಮಣ್ಣಿದೆ. ಹೌದಾ? ಅಂದರೆ ಚೂರುಗಳು ಅನ್ನತಕ್ಕಂಥ ನಾಮ ಹೋಯಿತು, ಚೂರುಗಳು ಅನ್ನತಕ್ಕಂಥ ರೂಪ ಹೋಯಿತು. ಇವಾಗೇನು ಬಂತು? ಮಣ್ಣು ಅನ್ನತಕ್ಕಂಥ ನಾಮ, ಮಣ್ಣು ಅನ್ನತಕ್ಕಂಥ ರೂಪ. ಹೌದಾ? ಸರಿ, ರಾತ್ರಿ ಮಳೆ ಬಂತು. ನಿನ್ನೆ ರಾತ್ರಿ ಮಳೆ ಬಂತಲ್ಲ, ಬೆಳಿಗ್ಗೆ ಎದ್ದು ನೋಡಿದ್ರೆ ಕೆಸರು. ಇವಾಗೇನಿದೆ? ಕೆಸರಿದೆ. ಮಣ್ಣು ಅನ್ನತಕ್ಕಂಥ ನಾಮ ಹೋಯಿತು, ಮಣ್ಣು ಅನ್ನೋ ರೂಪ ಹೋಯಿತು, ಕೆಸರು ಅನ್ನೋದು ಬಂತು. ಈಗ ಮಡಕೆ ಇದೆ, ಚೂರಿದೆ, ಮಣ್ಣಿದೆ, ಕೆಸರಿದೆ ಅಂತಿದ್ದೀವಿ. ಆ ಇದೆ ಅನ್ನೋದೇನು ಆಯಿತು? ನಾಮರೂಪ ಅನ್ನತಕ್ಕಂಥ ಬದಲಾವಣೆ ಆಯಿತು. ಆ ಇದೆ ಅನ್ನತಕ್ಕಂಥದ್ದಕ್ಕೆ ಏನಾಗಿಲ್ಲ, ಅದಿದೆ. ಅದೇ ರೀತಿ ನಮಗೂ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಅನ್ನತಕ್ಕಂಥ ಬದಲಾವಣೆ ಆಗ್ತಾ ಇರುತ್ತೆ. ಇವೆಲ್ಲವೂ ಇದೆ ಅನ್ನತಕ್ಕ ಇರುವಿಕೆ ಯಾವುದಿದೆಯೋ ಅದು ಏನೂ ಆಗೋಲ್ಲ. ಅದನ್ನು ನೀನು ಇಂದ್ರಿಯದಿಂದ ನೋಡಲಿಕ್ಕೂ ಆಗಲ್ಲ, ಮನಸ್ಸು ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಅಯ್ಯೋ ರಾಮ, ಸ್ವಾಮೀಜಿಯವರು ನಾವು ಶ್ರವಣ ಮಾಡ್ತೀವಿ, ಶ್ರವಣ ಮಾಡಿದ್ರೆ ಬುದ್ಧಿಯಿಂದಲೇ ಅರ್ಥ ಮಾಡ್ಕೋಬೇಕು ತಾನೆ? ಹೌದು, ಶ್ರುತಿನೇ ಹೇಳುತ್ತೆ, ಮನಸ್ಸಾಯೇವಾನು ದ್ರಷ್ಟವ್ಯಂ, ಮನಸ್ಸಿನಿಂದಲೇ ಅರ್ಥ ಮಾಡ್ಕೋಬೇಕು ಅಂತ. ಮತ್ತೆ ಅದೇ ಶ್ರುತಿ ಹೇಳುತ್ತೆ, ಏನಂತ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ. ಮಾತಿನಿಂದ ಅದು ವರ್ಣನೆ ಮಾಡಲಿಕ್ಕಾಗಲ್ಲ. ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿರ ಈಗ ವಾಪಸ್ ಬಂದ್ಬಿಡುತ್ತೆ ಅಂತ. ಅಲ್ಲ, ಮನಸ್ಸಿನಲ್ಲೇ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ, ಮತ್ತೆ ಮನಸ್ಸಿಂದ ಅರ್ಥ ಮಾಡೋಕ್ಕಾಗಿದ್ರೆ ವಾಪಸ್ ಬಂದ್ಬಿಡುತ್ತೆ ಅಂತಾರೆ. ಏನು ತದ್ವಿರುದ್ಧ ಇದು? ಯಾರು ತಿಬ್ಬತ್ ಅನ್ನತಕ್ಕ ಒಬ್ಬ ಫಾರಿನರು ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿ, ಅವನು ಹೇಳಿ ಸಂಸ್ಕೃತ ಬರ್ತಿತ್ತು, ಅಧ್ಯಯನ ಮಾಡಿಬಿಟ್ಟು ಹೇಳಿದ್ದಾರೆ ಅವರು, ಇದು ಯಾರು ಹುಚ್ಚರು ಮಾತಾಡ್ಕೊಂಡಂಥ ಮಾತುಗಳಿವು, ಈಗೇನು ಅರ್ಥ ಇಲ್ಲ. ಯಾಕೆ? ತದ್ದೂರೇ ತದ್ದಂತಿಕೆ, ಅದು ದೂರದಲ್ಲೂ ಇದೆ ಹತ್ತಿರದಲ್ಲೂ ಇದೆ ಅಂತಾರೆ. ಎಷ್ಟು ದೂರದಲ್ಲಿದೆ ಹೇಳು, ಇಲ್ಲ ಎಷ್ಟು ಹತ್ತಿರದಲ್ಲಿದೆ ಹೇಳು. ಅದು ಬಿಟ್ಟು ದೂರದಲ್ಲೂ ಇದೆ ಹತ್ತಿರದಲ್ಲಿದೆ ಏನರ್ಥ? ಮನಸ್ಸಿನಿಂದಲೇ ತಿಳ್ಕೋಬೇಕು ಅಂತ ಹೇಳ್ತೀಯ, ಮತ್ತೆ ಮನಸ್ಸಿನಲ್ಲಿ ತಿಳ್ಕೊಳ್ಳೋಕ್ಕಾಗಿದ್ರೆ ವಾಪಸ್ ಬರುತ್ತೆ ಅಂತೀಯ. ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅಂದರೆ ಅಲ್ಲಿ ತದ್ವಿರುದ್ಧ ಅನ್ನತಕ್ಕಂಥ ಏನಿಲ್ಲ. ಅದಕ್ಕೋಸ್ಕರ ಗುರು ಹತ್ರನೇ ಶ್ರವಣ ಮಾಡಬೇಕು ಅನ್ನೋದು. ಗುರು ಅಂದರೆ ಯಾರು? ಆ ಬೋಧನಾ ಕ್ರಮ ಅನ್ನತಕ್ಕಂಥ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೋ, ಅಧ್ಯಾರೋಪಪಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ ಬೋಧನಾ ಕ್ರಮವನ್ನು ಉಪಯೋಗಿಸಿ ಶಿಷ್ಯರ ಮಟ್ಟಕ್ಕೆ ಹಿಡಿದು ಮತ್ತೆ ಮೇಲೆ ಎತ್ಕೊಂಡು ಆ ಸ್ವರೂಪದಲ್ಲಿ ಇರತಕ್ಕಂಥವ್ರು ಗುರು. ಅವ್ರಿಗೆ ಸರಿಯಾದ ಅರ್ಥ ಗೊತ್ತಿರುತ್ತೆ, ತದ್ವಿರುದ್ಧ ಇಲ್ಲ, ಸರಿಯಾದ ಅರ್ಥ ಗೊತ್ತಿರುತ್ತೆ. ಮತ್ತೇನಪ್ಪ ಮನಸ್ಸಿನಲ್ಲಿ ತಿಳ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಮನಸ್ಸಿನಲ್ಲಿ ತಿಳ್ಕೊಬೇಕು ಅಂತಾರೆ. ಹೇಗೆ ಅಂದರೆ ತಿಳ್ಕೊಳ್ಳೋದು ಎರಡು ರೀತಿ. ಒಂದು, ಈ ಭಾಳಷ್ಟು ಜನ ಕಂಡ್ರೇನೇ ಇರೋದು ಏನೋ ಹೇಳ್ತಾರೆ, ಎಷ್ಟು ಹೇಳೋದು ಅವ್ರಿಗೆ ಈ ವಿಚಾರಕ್ಕೆ ಬರೋದೇ ಇಲ್ಲ. ಕಣ್ಣಿಗೆ ಕಂಡ್ರೇನೇ ಇರೋದು, ಇಲ್ಲ. ಎರಡು ರೀತಿ ತಿಳ್ಕೊಳ್ತೀವಿ ನಾವು. ಯಾವ ರೀತಿಯಪ್ಪ ಅಂದರೆ, ಬುದ್ಧಿಗೆ ವಿಷಯ ಮಾಡಿ ತಿಳ್ಕೊಳತಕ್ಕದ್ದು ಒಂದು, ಬುದ್ಧಿಗೆ ಸಾಕ್ಷಿಯಾಗಿ ತಿಳ್ಕೊಳತಕ್ಕದ್ದು ಒಂದು. ಇವಾಗ ಬೇರೆ ಬುದ್ಧಿ, ನನಗೆ ಬುದ್ಧಿ ಇದೆ ಅಂತ ಬೇರೆ ಯಾರೂ ಒಪ್ಪಲ್ಲ, ಸಮಾಜದಲ್ಲಿ ಸಾಮಾನ್ಯವಾಗಿ ಒಪ್ಪಲ್ಲ. ಆದರೆ ನಾನು ಬುದ್ಧಿವಂತ, ನನಗೆ ಬುದ್ಧಿ ಇದೆ ಅಂತ ಯಾರು ನಿಶ್ಚಯ ಮಾಡಬೇಕು? ನಾನೇ ನಿಶ್ಚಯ ಮಾಡಬೇಕು. ನಿನ್ನ ಬುದ್ಧಿನ ಯಾವುದನ್ನ ನೋಡ್ತಾ ಇದೆಯಾ? ಯಾವುದನ್ನ ನೋಡ್ತಿದ್ಯೋ ಇಲ್ವೋ? ಅದು ಇದೆಯೋ ಇಲ್ಲ? ಒಂದು ಬುದ್ಧಿಯನ್ನು ತಕ್ಕಂಥದ್ದು ತೆಗೆದಾಕ್ಬಿಟ್ಟಿದ್ಯಾ ಅಂತ ಇಟ್ಕೋ. ನಿದ್ದೆ ಅನುಭವವನ್ನು ತೊಗೊಂಡಾಗ ಬುದ್ಧಿಯನ್ನು ತಕ್ಕಂದು ಇಲ್ಲ ಅಲ್ಲಿ.
ಅದು ನೀನು ಇದೆಯೋ ಇಲ್ಲ. ಮತ್ತು ಅಂದೇನು ಬುದ್ಧಿಗೆ ಸಾಕ್ಷಿಯಾಗಿ ತಿಳ್ಕೊಳತಕ್ಕಂಥದ್ದು ಅಷ್ಟೇ ಹೊರತು ಹಿಂದಿಗೆ ಗೋಚರ ಆಗತಕ್ಕಂಥದ್ದು ಅಲ್ಲ. ಆದ ಕಾರಣ ನನ್ನ ಯಾರ್ಯಾರು ಹಿಂದಿಗಳಿಂದ ನೋಡ್ತಾರೋ ತಮ್ಮ ಹಿಂದಿಗಳಿಂದ ಇದು ಚೆನ್ನಾಗಿ ತಿಳ್ಕೊಳ್ಳಿ. ಯಾರ್ಯಾರು ತಮ್ಮ ಹಿಂದಿಗಳಿಂದ ನೋಡಿ ಒಂದು ವೇಳೆ ಹೊಗಳಿದ್ರು ಅಂತ ಇಟ್ಕೊಳ್ಳಿ, ಅದು ನಾನಲ್ಲ. ಯಾವುದು ಅವ್ರು ಯಾವುದನ್ನು ಹೊಗಳಿದ್ರೋ ಅದು ನಾನಲ್ಲ. ಮತ್ತೊಂದು ತೆಗಳಿದ್ರು, ಆ ಏನು ತೆಗಳಿದ್ರೋ ಅದು ನಾನಲ್ಲ. ಮತ್ತು ನನ್ನನ್ನು ಅವ್ರು ನೋಡಲಿಕ್ಕೂ ಆಗಲ್ಲ, ತೆಗಳಿಕ್ಕೂ ಆಗಲ್ಲ, ಹೊಗಳಿಕ್ಕೂ ಆಗಲ್ಲ. ಅದು ಯಾವ ಹೊಗಳಿಕೆಗೂ ಸಿಗೋದಲ್ಲ, ತೆಗಳಿಕೆಗೂ ಸಿಗೋದಲ್ಲ. ಮತ್ತು ಇವಾಗ ಯಾರನ್ನ ಬೈದರೆ ನಮ್ಗೆ ಯಾಕೆ ಕೋಪ ಬರಬೇಕು? ವ್ಯವಹಾರದಲ್ಲಿ ಬರುತ್ತೆ ಅಂತ ಮತ್ತೆ ಬೇರೆ ವ್ಯವಹಾರದಲ್ಲಿ ಕೋಪ ಬಂದರೆ ಅರ್ಥ ಆಗಿಲ್ಲ. ಯಾಕೆ? ನಾನು ಅವ್ರ ತೆಗಳಿಕೆಗೂ ಸಿಗೋನಲ್ಲ, ಅವ್ರ ಹೊಗಳಿಕೆಗೂ ಸಿಗೋನಲ್ಲ. ಯಾಕೆಂದರೆ ಅವ್ರ ಇಂದ್ರಿಯಕ್ಕೆ ಗೋಚರ ಆಗೋದೇ ಇಲ್ಲ. ನನ್ನ ಇಂದ್ರಿಯಕ್ಕೆ ನಾನು ಗೋಚರ ಆಗಲ್ಲ ಅಂದಮೇಲೆ ಬೇರೆ ಇಂದ್ರಿಯಕ್ಕೆ ಎಲ್ಲಿ ಗೋಚರ ಆಗ್ತೀನಿ? ನ ಅಕ್ಷಗೋಚರ. ಮತ್ತು ಅಸಂಗೋಸಿ ನಿರಾಕಾರ. ಯಾವುದೋ ಸಂಘ ಅನ್ನತಕ್ಕಂದಿಲ್ಲ. ಸಂಘ ಇರಬೇಕಾದ್ರೆ, ಎರಡಕ್ಕೆ ಸಂಘ ಬರಬೇಕಾದ್ರೆ ಆಕಾರ ಇರಬೇಕು. ಇವಾಗ ಆಕಾಶದಲ್ಲೇ ಎಲ್ಲರೂ ಇರೋದು, ಆಕಾಶದಲ್ಲೇ ಎಲ್ಲರೂ ಇರೋದು. ಆಕಾಶ ಸ್ಪೇಸ್ ಪೊಲ್ಯೂಷನ್ ಅಂತಾರೆ. ಇದರಲ್ಲಿ ಶಬ್ದ ತಪ್ಪು ಉಪಯೋಗಿಸ್ತಿದ್ದೀವಿ ಅಷ್ಟೇ. ಆಕಾಶ ಯಾವತ್ತೂ ಪೊಲ್ಯೂಟ್ ಆಗಿಲ್ಲ. ಮತ್ತು ಏನಪ್ಪ ಅಟ್ಮಾಸ್ಫಿಯರ್ ಪೊಲ್ಯೂಟೆಡ್ ಅಷ್ಟು ಹೊತ್ತು ಆಕಾಶಕ್ಕೆ ಏನು ಅಂಟುತ್ತೀವಿ ಅಂದರೆ ಆಕಾಶಕ್ಕೆ ಏನು ಅಂಟಲ್ಲ. ಇವಾಗ ಬೆಳೆ ಸೂರ್ಯೋದಯ ಆದ ತಕ್ಷಣ ಒಂದು ಹತ್ಯೆ ಆಯಿತು ಅಂತ ಇಟ್ಕೊಳ್ಳಿ, ಸೂರ್ಯನಿಗೆ ಏನೋ ಸಂಬಂಧ ಇದೆಯೋ? ಹೇಗೋ ಹತ್ಯೆ ಮಾಡಿದೆ ನೀನೊಂದು ಕೋರ್ಟಲ್ಲಿ ಕೇಳಿದಾಗ ಸೂರ್ಯನ ಬೆಳಕಿತ್ತು, ಸೂರ್ಯನ ಬೆಳಕು ಆ ಬೆಳಕಲ್ಲಿ ನಾನು ಮಾಡಿದೆ, ಅದಕ್ಕೋಸ್ಕರ ಸೂರ್ಯನ ತಪ್ಪು ಅಂದರೆ ಸಾಧ್ಯ? ಆಕಾಶಕ್ಕೆ ಯಾವುದು ಅಂಟಲ್ಲ. ಇನ್ನು ಆಕಾಶಕ್ಕೂ ಸಾಕ್ಷಿ ಆಗಿರ್ತಕ್ಕ ನನ್ನ ಸ್ವರೂಪಕ್ಕೆ ಏನೂ ಅಂಟಿಲ್ಲ. ಮತ್ತು ಇನ್ಯಾಕೆ ಓಡಾಡಬೇಕು? ನಾನು ಸುಖಿ, ನಾನು ದುಃಖಿ, ಅಯ್ಯೋ ಇವತ್ತು ಯಾಕೋ ನನ್ನ ಜೀವನನೇ ಬೇಸರ ಆಗಿಬಿಟ್ಟಿದೆ. ಯಾಕೆಂದರೆ ಮನಸ್ಸಿಗೆ ತಾದಾತ್ಮ್ಯ ಪಡಿತೀವಿ. ಮನಸ್ಸನ್ನು ಸತ್ಯ ಅಂತ ಇಟ್ಕೊಂಡು ಅದೇ ನಾನು ಅಂದ್ಕೊಂಡು ಸುಖ ದುಃಖ ಮಾನ ಅವಮಾನ ಅನ್ನತಕ್ಕ ತೊಂದರೆಗಳನ್ನು ಅನುಭವಿಸ್ತೀವಿ ಅಷ್ಟೇ ಹೊರತು ಇಲ್ಲಾಂದರೆ ನಿಮಗೆ ಯಾವುದು ಉಂಟಿಲ್ಲ. ನಾವು ಒಳಗಡೆ ತೊಗೊಂಡ್ರೇ ಅಷ್ಟೇ ಹೊರತು. ಅದೇ ಭಗವಾನ್ ಬಂದು ಹೇಳ್ತಾರೆ, ನೀವು ಬೈತಿದ್ದೀವಿ ಅಂದಾಗ ನೋಡಪ್ಪ ನೀವು ಹಣ್ಣು ತರ್ತೀರ, ನನಗೆ ಕೊಡ್ತೀರ, ನಾನು ಬೇಡ ಅಂತೀನಿ ಅಲ್ವಾ? ಅವಾಗೇನು ಮಾಡ್ತೀರ? ತೊಗೊಂಡೋಗಿ ಹಳ್ಳಿನಲ್ಲಿ ಎಲ್ರಿಗೂ ಹಂಚ್ತೀವಿ ಅಂತಾರೆ, ಹೌದಾ? ಸರಿ, ಇವಾಗ ನೀವು ಬೈದ್ರಿ, ನಾನು ತಗೊಳ್ಳಿಲ್ಲ, ಅದನ್ನು ನಾನು ರಿಸೀವ್ ಮಾಡಲಿಲ್ಲ. ಇವಾಗ ಏನಾಗುತ್ತೆ? ನಿಮಗೆ ವಾಪಸ್ ಬರುತ್ತೆ. ನೋಡಿ, ಯಾರನ್ನ ನಮಗೇನು ಬೈತಿದ್ದಾಗ ಏನು ಹೇಳ್ತಿದ್ದಾಗ ನೀವು ಹತ್ತ ಕಡೆ ಪ್ರತಿಕ್ರಿಯೆನೇ ತೋರಿಸ್ಬೇಡಿ. ಅವಾಗೇನು ಹೇಳ್ತಾರೆ? ಬರ್ಕೋ, ಎಷ್ಟು ಹೇಳಿದ್ರು ಇಷ್ಟ ಇವರು ಅಂತ ಹೊಟ್ಟೋಗ್ತಾರೆ. ಅಂದಾಗ ಅದೇ ನಿಮ್ಗೆ ವಾಪಸ್ ಹೋಗುತ್ತೆ. ಇವಾಗ ಇದನ್ನೇನು ಮಾಡ್ತೀರಾ? ಹಳ್ಳಿಯವ್ರಿಗೆಲ್ಲ ತೊಗೊಂಡೋಗಿ ಕೊಡ್ತೀರೇನೋ? ಪಾಪ ಅವ್ರಿಗೆ ಕೊಡಬೇಡಿ, ನೀವೇ ಇಟ್ಕೊಳ್ಳಿ ಅಂತಾರೆ. ಅಂದರೆ ನಾವು ಸ್ವೀಕಾರ ಮಾಡಿ ಅದು ಅನುಕೂಲ ಅನಾನುಕೂಲ, ಇದು ಹೊಗಳಿಕೆ ತೆಗಳಿಕೆ ಅಂದಾಗೆ ದುಃಖ ಆಗುತ್ತೆ ಹೊರತು ದುಃಖ ಸುಖ ಇಲ್ಲದಿತ್ತು. ಯಾವುದು ಸುಖವಲ್ಲ ದುಃಖವಲ್ಲ. ಯಾಕೆ ನಿಮಗೇನು ಅಂಟೇ ಇಲ್ಲ, ಅಂಟೋದು ಇಲ್ಲ. ಏನು ಅಂಟೋದು ಇಲ್ಲ. ಆದರೆ ನಿಸ್ಸಂಗ ಅಸಂಗೋಸಿ ನಿರಾಕಾರ ವಿಶ್ವಸಾಕ್ಷಿ ಸುಖೀ ಭವ. ಪ್ರಪಂಚಕ್ಕೆ ಸಾಕ್ಷಿ ನೀನು. ಆಕಾಶಕ್ಕೂ ಆಚೆ ಇರತಕ್ಕಂಥದ್ದು. ಇವಾಗ ಇಡೀ ಅವಸ್ಥೆ ಅನ್ನತಕ್ಕಂಥದ್ದು ನಿಮ್ಗೆ ಅನುಭವದಲ್ಲಿ ಇದೆಯೋ ಇಲ್ಲ? ಬುದ್ಧಿಗೆ ಅವಸ್ಥೆಯಲ್ಲಿ ಕೆಲವು ವಿಷಯಗಳು ಮಾತ್ರ ಗೊತ್ತು ಅಷ್ಟೇ ಹೊರತು ಇಡೀ ಅವಸ್ಥೆ ನಿಮ್ಗೆ ಸಾಕ್ಷಿಯಾಗಿದ್ದೀರಿ. ಇಡೀ ಅವಸ್ಥೆಗೆ ಇದು ಒಂದು ನೋಡ್ಕೊಳ್ಳಿ. ಈಗ ಇಲ್ಲೇ ಕೂತಿರ್ತಾರೆ, ಗೊತ್ತಾಗುತ್ತೆ ನಿಜ ಚೆನ್ನಾಗಿ. ಇದೊಂದು ಹೇಳಿ ನಿಲ್ಲಿಸ್ತೀನಿ. ಪೂರ್ಣಾನಂದ ಅಂತೊಬ್ಬರು ಪ್ರವಚನ ಮಾಡ್ತಿದ್ರು ಭಾಳ ಹಿಂದೆ.
ನಾನು ಅವ್ರ ಪ್ರವಚನಕ್ಕೆ ಹೋಗ್ತಿದ್ದಾಗ ಅವ್ರ ಒಂದು ಮಾತು ಹೇಳೋರು, ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ನೀವು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋರು. ನನಗೊಂದು ಪ್ರಶ್ನೆ ಬರೋದು, ಇವ್ರಿಗೆ ಹೇಗೆ ಗೊತ್ತಾಗುತ್ತೆ, ನಮ್ಗೆ ಅರ್ಥ ಆಗಿಲ್ಲ ಅಂತ ಇವ್ರಿಗೆ ಹೇಗೆ ಗೊತ್ತಾಗುತ್ತೆ, ಇವ್ರು ಶ್ರವಣ ಮಾಡ್ತೀನಿ ಅಂತ ಹೇಗೆ ಗೊತ್ತಾಗುತ್ತೆ ಅಂತ. ನಿಜವಾಗಿ ಇವಾಗ ನನಗೆ ಅರ್ಥ ಆಗುತ್ತೆ ಏನಂತ, ಯಾರು ಶ್ರವಣ ಮಾಡ್ತಾರೆ ಯಾರು ಶ್ರವಣ ಮಾಡ್ತಿಲ್ಲ ಯಾರು ಚೆನ್ನಾಗಿ ಅರ್ಥ ಆಗುತ್ತೆ. ಹೌದಾ? ಅದು ಯಾವುದು ವಿಶ್ವಸಾಕ್ಷಿ ಪ್ರವಚನದಲ್ಲಿ ಕೂತೇ ಇದ್ದಾರೆ, ಎಲ್ಲೋ ಯೋಚನೆ ಮಾಡ್ತಿದ್ದಾರೆ, ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ಪ್ರವಚನ ಆದಮೇಲೆ, ಅಲ್ಲ ನೀವೆಲ್ಲೋ ಯೋಚನೆ ಮಾಡ್ತಿದ್ರಿ ಏನಂದರೆ, ಕೆಲವು ಸಿನ್ಸಿಯರಾಗಿ ಹೇಳ್ತಾರೆ ಏನಂತ, ಸ್ವಾಮೀಜಿ ನಮ್ಮ ಹುಡುಗ ಅಮೇರಿಕಾದಲ್ಲಿದೆ, ನಾನು ಫೋನ್ ಮಾಡ್ತೀನಿ ಅಂದಿದ್ದ, ನಾನು ಮರ್ತುಬಿಟ್ಟು ಇಲ್ಲಿ ಬಂದ್ಬಿಟ್ಟೆ, ಪಾಪ ಯಾತಕ್ಕೆ ಮಾಡಬೇಕು ಅಂದಿದ್ನೋ ಏನೋ ಅಂತ ಅದನ್ನು ಯೋಚನೆ ಮಾಡ್ತಿದ್ದೆ, ನನ್ನ ಮನಸ್ಸು ಅಮೇರಿಕಾಗೆ ಹೋಗಿತ್ತು ಅಂತ. ಈಗ ಹೌದಾ? ನಿಮ್ಮ ಮನಸ್ಸು ಅಮೇರಿಕಾಗೆ ಹೋಗಿತ್ತು, ಸ್ವಲ್ಪ ಸೂಕ್ಷ್ಮ ಗ್ರಹಿಸಿ, ಅಮೇರಿಕಾಗೆ ಹೋಗಿತ್ತು ಅಂತ ನಿಮ್ಗೆ ಯಾಕೆ ಗೊತ್ತಾಯಿತು? ಒಂದು ವೇಳೆ ಅಮೇರಿಕಾದಲ್ಲೂ ನೀವು ಇದ್ರ ಕಾರಣ ಗೊತ್ತಾಯಿತು, ನಿಮ್ಮ ಸ್ವರೂಪ ಅಲ್ಲೂ ಇತ್ತ ಕಾರಣ ನನ್ನ ಮನಸ್ಸು ಅಮೇರಿಕಾ ತನಕ ಪ್ರಯಾಣ ಮಾಡಿ ವಾಪಸ್ ಬಂತು ಅನ್ನೋದು ನೋಡ್ತಿದ್ರಿ. ಒಂದು ವೇಳೆ ನಾವು ಅಷ್ಟು ವಿಶಾಲವಾಗಿ ಇರಲಿಲ್ಲ ಅಂದರೆ ನಾವೇನು ಹೇಳಬೇಕಾಗಿತ್ತು, ಸ್ವಾಮೀಜಿ ನನ್ನ ಮನಸ್ಸಲ್ಲಿ ಇರಲಿಲ್ಲ, ಎಲ್ಲಿ ಹೋಗಿತ್ತೋ ಗೊತ್ತಿಲ್ಲ. ಹೌದಲ್ಲ? ಇವಾಗ ಹುಡುಗ ಎಲ್ಲೋಗಿದ್ದಾನೆ ಗೊತ್ತಿಲ್ಲ ಅಂತೀವಿ. ಹೌದಾ? ಅದೇ ರೀತಿ ಮನಸ್ಸನ್ನು ತಕ್ಕಂಥದ್ದು ಅಮೇರಿಕಾ ತನಕ ಹೋಗಿತ್ತು ಅಂತ ಹೇಳಬೇಕಾದ್ರೆ ಅಷ್ಟಕ್ಕೆ ಮುಂಚೆ ನೀವು ಅಲ್ಲಿ ಇರಬೇಕು. ಅಂದರೆ ಆ ಸ್ವರೂಪ ಅನ್ನತಕ್ಕಂಥ ಇಡೀ ವಿಶ್ವವನ್ನೆಲ್ಲ ವ್ಯಾಪಿಸ್ಕೊಂಡಿದೆ ಅಂಥ ಅದ್ಭುತ ಸ್ವರೂಪ. ಅದನ್ನು ತಗೊಂಡು ನಾನು ಹುಟ್ಟಿದ್ದೀನಿ, ಸಾಯ್ತೀನಿ, ಸಂಸಾರಿ, ದುಃಖಿ, ಅಯ್ಯೋ ನನ್ನ ಅವಸ್ಥೆ ಯಾರಿಗೂ ಬೇಡ ಬಿಡು ಅಂತಾರೆ. ಚೋಡು ಆ ಅಭಿಪ್ರಾಯ ಬಿಟ್ಬಿಡಿ. ಇದು ಜಗತ್ತಿಗೆ ಸಾಕ್ಷಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ